ಸೊ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಏನೆಲ್ಲ ನೋಡಿದ್ವಿ? ನಾಮಪದಗಳು ಅಂದರೆ ಏನು, ಸರ್ವನಾಮಗಳು ಅಂದರೆ ಏನು, ಎಷ್ಟು ವಿಧವಾದಂತಹ ನಾಮಪದಗಳಿದ್ದಾವೆ, ಎಷ್ಟು ವಿಧವಾದಂತಹ ಸರ್ವನಾಮಗಳಿದ್ದಾವೆ, ಅಂದರೆ ಪ್ರನೌನ್ಸ್ ಅಂದರೆ ಏನು, ನೌನ್ಸ್ ಅಂದರೆ ಏನು, ಟೈಪ್ಸ್ ಆಫ್ ನೌನ್ಸ್ ಯಾವ್ಯಾವ್ದಿದ್ದಾವೆ, ಟೈಪ್ಸ್ ಆಫ್ ಪ್ರೊನೌನ್ಸ್ ಯಾವ್ಯಾವ್ದಿದ್ದಾವೆ, ಇದನ್ನೆಲ್ಲ ನೋಡಿದ್ವಿ. ಕರೆಕ್ಟ್? ಸೊ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಯಾರಿಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ, ನೌನ್ಸ್ ಅಂದರೆ ಏನು, ಪ್ರೊನೌನ್ಸ್ ಅಂದರೆ ಏನು, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ. ಸೊ ಇವತ್ತು ಇಂದಿನ ತರಗತಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಅಡ್ಜೆಕ್ಟಿವ್ಸ್, ಅಡ್ವರ್ಬ್ಸ್ ಮತ್ತು ಆರ್ಟಿಕಲ್ಸ್. ಅಡ್ಜೆಕ್ಟಿವ್ಸ್ ಅಂದರೆ ಏನು, ಅಡ್ವರ್ಬ್ಸ್ ಅಂದರೆ ಏನು, ಹಾಗೆ ಆರ್ಟಿಕಲ್ಸ್ ಅಂದರೆ ಏನು ಅಂತ ನಾವು ಈ ಒಂದು ಕ್ಲಾಸಲ್ಲಿ ನೋಡೋಣ. ಆರ್ಟಿಕಲ್ಸ್ ಎಲ್ಲೆಲ್ಲಿ ಯಾವ ಯಾವ ಆರ್ಟಿಕಲ್ಸ್ನ ಬಳಸ್ತೀವಿ, ಅಡ್ಜೆಕ್ಟಿವ್ಸ್ನ ಯಾವ ರೀತಿ ಬಳಸ್ತೀವಿ, ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ನ ನೋಡೋಣ. ಅಡ್ವರ್ಬ್ಸ್ ಅಂದರೆ ಏನು, ಈ ಅಡ್ವರ್ಬ್ಸ್ನ ಯಾವಾಗೆಲ್ಲ ಬಳಸ್ತೀವಿ, ಇದನ್ನು ಸಹ ನಾವು ನೋಡೋಣ. ಓಕೆ. ಸೊ ಮೊದಲನೇದಾಗಿ ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸ್ ಏನು? ಒಂದು ನೌನ್ ಇರುತ್ತೆ, ನಾಮಪದ. ಇವಾಗ ನಾಮಪದ ಏನು ಅಂತ ನಿಮ್ಗೆ ಗೊತ್ತು. ಕರೆಕ್ಟ್? ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಒಂದು ಅನಿಮಲ್ ಅಥವಾ ಒಂದು ಐಡಿಯಾ ಅಥವಾ ಒಂದು ಸ್ಥಳ, ಪ್ಲೇಸ್, ಇದರ ಹೆಸರುಗಳನ್ನ ಕೊಡೋದನ್ನ ನಾವು ಏನಂತೀವಿ? ನಾಮಪದ ಅಂತೀವಿ ಅಥವಾ ನೌನ್ ಅಂತೀವಿ. ಸೊ ಈ ನೌನ್ ಯಾವ ರೀತಿಯಲ್ಲಿದೆ, ಇದರ ಕ್ವಾಲಿಟಿ ತೋರಿಸೋದು ಅಥವಾ ಕ್ವಾಂಟಿಟಿ ತೋರಿಸುವಂಥದ್ದು, ಇದನ್ನು ಡಿಸ್ಕ್ರೈಬ್ ಮಾಡುವಂಥದ್ದನ್ನ ನಾವು ಅಡ್ಜೆಕ್ಟಿವ್ಸ್ ಅಂತ ಅಂತೀವಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಡ್ಜೆಕ್ಟಿವ್ಸ್ ಅಂದರೆ ನೌನ್ಸ್ನ ಡಿಸ್ಕ್ರೈಬ್ ಮಾಡ್ತಾ ಇರುವಂತಹ ಪದಗಳು. ಅಡ್ವರ್ಬ್ಸ್ ಅಂದರೆ ಕ್ರಿಯಾಪದನ ಡಿಸ್ಕ್ರೈಬ್ ಮಾಡುವಂತಹ ಪದಗಳು. ಎಕ್ಸಾಂಪಲ್, ಒಬ್ಬ ಹುಡುಗ. ಯಾವ ರೀತಿಯ ಹುಡುಗ? ತುಂಬ ಸುಂದರವಾದ ಹುಡುಗ ಅಥವಾ ತುಂಬ ಸುಂದರವಾದ ಹುಡುಗಿ. ಸೊ ಇಲ್ಲಿ ಹುಡುಗ ಹುಡುಗಿ ಏನಾಯಿತು? ನೌನ್ಸ್ ಆಯಿತು. ಈ ಹುಡುಗ ಹುಡುಗಿನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ ನಾನು, ಸುಂದರವಾದ ಅಂತ. ಸೊ ಇದು ನನ್ನ ಅಡ್ಜೆಕ್ಟಿವ್ಸ್. ಓಕೆ, ಸುಂದರವಾಗಿರುವಂಥದ್ದು ಏನು? ಅಡ್ಜೆಕ್ಟಿವ್ ಆಗತ್ತೆ. ಅದೇ ರೀತಿ ಅಡ್ವರ್ಬ್, ಹಿ ಈಸ್ ಟೀಚಿಂಗ್. ಸೊ ಇಲ್ಲಿ ಕ್ರಿಯಾಪದ ಏನಾಯಿತು? ಟೀಚಿಂಗ್ ಅನ್ನುವಂಥದ್ದು ಕ್ರಿಯೆನ ತೋರಿಸ್ತಾ ಇದೆ, ಅವರು ಹೇಳ್ಕೊಡ್ತಾ ಇದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಅಡ್ವರ್ಬ್ ಅಂತೀವಿ. ಓಕೆ, ಇಲ್ಲಿ ಕ್ರಿಯಾಪದನ ನಾನು ಬಣ್ಣಿಸ್ತಾ ಇದ್ದೀನಿ. ಓಕೆ, ಸೊ ಕ್ರಿಯಾಪದನ ನಾನು ಡಿಫೈನ್ ಮಾಡಬೇಕಾದ್ರೆ ಅಥವಾ ಈ ಕ್ರಿಯಾಪದದ ಕ್ಯಾರೆಕ್ಟರ್ನ ಹೇಳಬೇಕಾದ್ರೆ ನಾನು ಅಡ್ವರ್ಬ್ನ ಯೂಸ್ ಮಾಡ್ತೀನಿ. ಅದೇ ನೌನ್ ಅಂದರೆ ನಾಮಪದನ ಡಿಸ್ಕ್ರೈಬ್ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತೀನಿ? ಅಡ್ಜೆಕ್ಟಿವ್ನ ಯೂಸ್ ಮಾಡ್ತೀನಿ. ಸೊ ಇದು ಅಡ್ಜೆಕ್ಟಿವ್ಗೆ ಮತ್ತು ಅಡ್ವರ್ಬ್ಗೆ ಇರುವಂತಹ ವ್ಯತ್ಯಾಸ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಡ್ಜೆಕ್ಟಿವ್ಸ್ ಅಂದರೆ ನೌನ್ನ ಡಿಸ್ಕ್ರೈಬ್ ಮಾಡೋದು. ಒಬ್ಬ ಸುಂದರವಾದ ಹುಡುಗಿ ಅಥವಾ ಒಬ್ಬಳು ಸುಂದರವಾದ ಹುಡುಗಿ. ಇಲ್ಲಿ ಸುಂದರವಾದ ಅನ್ನುವಂಥದ್ದು ಅಡ್ಜೆಕ್ಟಿವ್. ಓಕೆ, ಅ ಬ್ಯೂಟಿಫುಲ್ ಗರ್ಲ್. ಸೊ ಗರ್ಲ್ ನೌನ್ ಆಗುತ್ತೆ. ಈ ಗರ್ಲ್ ಯಾವ ರೀತಿಯ ಗರ್ಲ್? ಬ್ಯೂಟಿಫುಲ್ ಗರ್ಲ್. ಈ ಬ್ಯೂಟಿಫುಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗತ್ತೆ. ಓಕೆ, ಸೊ ಹಿ ಈಸ್ ಟೀಚಿಂಗ್. ಸೊ ಟೀಚಿಂಗ್ ಅನ್ನುವಂಥದ್ದು ವರ್ಬು, ಕ್ರಿಯಾಪದ. ಹೌ ಈಸ್ ಹಿ ಟೀಚಿಂಗ್? ಹಿ ಈಸ್ ಟೀಚಿಂಗ್ ಫ್ಯಾಂಟಾಸ್ಟಿಕಲಿ ಅಥವಾ ಹಿ ಈಸ್ ಟೀಚಿಂಗ್ ಬ್ಯೂಟಿಫುಲಿ. ಇಲ್ಲಿ ಬ್ಯೂಟಿಫುಲ್ ಏನಾಯ್ತಪ್ಪ? ಇಲ್ಲಿ ಅಡ್ವರ್ಬ್ ಆಯಿತು. ಯಾಕೆ? ಇಲ್ಲಿ ನಾನು ಟೀಚಿಂಗ್ನ ಬಣ್ಣಿಸ್ತಾ ಇದ್ದೀನಿ, ವರ್ಬ್ನ ಡಿಫೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅದು ಅಡ್ವರ್ಬ್ ಆಗುತ್ತೆ. ನೌನ್ನ ಡಿಫೈನ್ ಮಾಡೋದು ಅಥವಾ ನೌನ್ ಹೇಗಿದೆ ಅಂತ ಹೇಳುವಂಥದ್ದು ಅಡ್ಜೆಕ್ಟಿವ್. ಈ ಒಂದು ಬೇಸಿಕ್ ಡಿಫ್ರೆನ್ಸ್ ಗೊತ್ತಿದ್ರೆ ಅಡ್ಜೆಕ್ಟಿವ್ಸಲ್ಲಿ ಹಲವಾರು ವಿಧಗಳಿದ್ದಾವೆ. ಯಾವ್ಯಾವ ವಿಧಗಳಿದ್ದಾವೆ ಇಲ್ಲಿ ನೋಡೋಣ. ಮೊದಲನೇದಾಗಿ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಸೊ ಕ್ವಾಲಿಟಿ ಅಂತಂದರೆ ಒಂದು ನೇಚರ್ ಅಥವಾ ಒಂದು ಕ್ಯಾರೆಕ್ಟರ್ನ ಬಣ್ಣಿಸುವಂಥದ್ದು, ಅದು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ.
ಎಕ್ಸಾಂಪಲ್, ಅ ಬ್ರೇವ್ ಸೋಲ್ಜರ್, ಅ ಬ್ಯೂಟಿಫುಲ್ ಗರ್ಲ್, ಅ ಬ್ಯೂಟಿಫುಲ್ ಫ್ಲವರ್. ಇಲ್ಲಿ ಫ್ಲವರ್ ಏನಾಯಿತು? ಇಲ್ಲಿ ಫ್ಲವರ್ ನೌನು. ಯಾವ ರೀತಿಯಾದಂತಹ ಫ್ಲವರ್? ಬ್ಯೂಟಿಫುಲ್ ಫ್ಲವರ್. ಇಲ್ಲಿ ಬ್ಯೂಟಿಫುಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್. ಬರೀ ಅಡ್ಜೆಕ್ಟಿವ್ ಅಲ್ಲ, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಓಕೆ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅಡ್ಜೆಕ್ಟಿವ್ ಯಾವುದು? ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಯಾವುದು? ಓಕೆ, ಅ ಬ್ಯೂಟಿಫುಲ್ ಫ್ಲವರ್. ಇಲ್ಲಿ ಫ್ಲವರ್ ಅನ್ನುವಂಥದ್ದು ನಾಮಪದ. ಆ ನಾಮಪದನ ಬಣ್ಣಿಸ್ತಾ ಇರುವಂಥದ್ದು ಬ್ಯೂಟಿಫುಲ್. ದಟ್ ಈಸ್ ಮೈ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಇದರ ಒಂದು ನೇಚರ್ ಅಥವಾ ಕ್ಯಾರೆಕ್ಟರ್ನ ತೋರಿಸ್ತಾ ಇದೆ. ಆ ಫ್ಲವರ್ದು ಕ್ಯಾರೆಕ್ಟರ್ ತೋರಿಸ್ತಾ ಇದೆ, ಬ್ಯೂಟಿಫುಲ್ ಫ್ಲವರ್. ಓಕೆ, ಬ್ರೇವ್ ಸೋಲ್ಜರ್, ಒಬ್ಬ ಸೈನಿಕ ಇದ್ದಾನೆ, ಅವರು ತುಂಬ ಸಾಹಸಿ ಅಥವಾ ಬ್ರೇವ್. ಸೊ ದ ಕ್ಯಾರೆಕ್ಟರ್ ಆಫ್ ಸೋಲ್ಜರ್ ಏನು? ಬ್ರೇವ್ ಅಂತ. ದಟ್ ಈಸ್ ಮೈ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಓಕೆ, ಅದೇ ರೀತಿ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಬರುತ್ತೆ. ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂದರೆ ಕ್ವಾಂಟಿಟಿ ಹೆಸರಲ್ಲೇ ಇದೆ. ನೀರಿದೆ, ಎಷ್ಟು ನೀರಿದೆಯಪ್ಪ? ಸ್ವಲ್ಪ ಇದೆಯಾ, ಜಾಸ್ತಿ ನೀರಿದೆಯಾ, ಅಥವಾ ನೀರೇ ಇಲ್ವಾ? ಇದು ನನ್ನ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ದೇರ್ ಆರ್ ಸೆವರಲ್ ಪೀಪಲ್ ಇನ್ ದಿಸ್ ರೂಮ್. ಇಲ್ಲಿ ಸೆವರಲ್ ಅನ್ನುವಂಥದ್ದೇನು? ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಯಾಕೆ? ಬಿಕಾಸ್ ಪೀಪಲ್ ಅನ್ನುವಂಥದ್ದು ನೌನ್. ಈ ನೌನ್ನ ಡಿಫೈನ್ ಮಾಡ್ತಾ ಇದೆ ಸೆವರಲ್ ಅನ್ನುವಂಥದ್ದು. ಹಾಗಾಗಿ ಇದು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಕ್ವೆಶನ್ ಕೇಳಿದ್ರೆ ಇದು ಎರಡರಿಂದ ಜಾಸ್ತಿ ಕೇಳ್ತಾರೆ. ಓಕೆ, ಸೊ ಹಿಂದೆ ನಡೆದಿರುವಂತಹ ರಿಕ್ರೂಟ್ಮೆಂಟಲ್ಲಿ ಹಲವಾರು PYQs ಒಂದು ಸೆಂಟೆನ್ಸ್ನ ಕೊಟ್ಬಿಟ್ಟು ಅಡ್ಜೆಕ್ಟಿವ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ದೇರ್ ಆರ್ ಸೆವರಲ್ ರೋಸಸ್ ಇನ್ ದಿಸ್ ಗಾರ್ಡನ್. ಇದರಲ್ಲಿ ಅಡ್ಜೆಕ್ಟಿವ್ ಯಾವುದು? ಸೆವರಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್. ಯಾಕೆ? ಬಿಕಾಸ್ ಫ್ಲವರ್ ಅನ್ನುವಂಥದ್ದು ನೌನ್. ಆ ನೌನ್ನ ಡಿಫೈನ್ ಮಾಡುವಂಥದ್ದು ಎಷ್ಟಿದೆ ಅಂತ ಹೇಳ್ತಾ ಇರುವಂಥದ್ದು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಎಕ್ಸಾಂಪಲ್ಸ್ ನೋಡಿ. ಶೋಸ್ ಹೌ ಮಚ್ ಆಫ್ ಸಮಥಿಂಗ್ ಇಸ್ ಮೆಂಟ್. ಸಮ್ ವಾಟರ್, ಲಿಟಿಲ್ ಟೈಮ್, ಸೆವರಲ್ ಆಬ್ಜೆಕ್ಟ್ಸ್, ಸೆವರಲ್ ಪೀಪಲ್, ಮೆನಿ ಸ್ಟೂಡೆಂಟ್ಸ್, a few students. Okay, many toppers suggest doing PYQ is the best method to learn. ಅಂದರೆ PYQsನ ಮಾಡೋದಕ್ಕೆ ಹಲವಾರು ಟಾಪರ್ಸ್ಗಳು ಹೇಳ್ತಾರೆ, PYQsನ ಮಾಡಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇಲ್ಲಿ ಹಲವಾರು ಅನ್ನುವಂಥದ್ದು ಏನು? ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಓಕೆ, ಅದೇ ರೀತಿ ಅಡ್ಜೆಕ್ಟಿವ್ ಆಫ್ ನಂಬರ್. ಸೊ ಕ್ವಾಂಟಿಟಿ ಅಂದರೆ ಎಷ್ಟಿದೆ ಅಂತ. ಎಷ್ಟಿದೆ ಅಂದಾಗ ಸ್ವಲ್ಪ ಇದೆ, ಜಾಸ್ತಿ ಇದೆ ಅಂದರೆ ಅದು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಆಗುತ್ತೆ. ಬಟ್ ನಂಬರ್ ಇದ್ದರೆ 3 ಬುಕ್ಸ್, ಫಸ್ಟ್ ಪ್ರೈಸ್, 5 ಪೆನ್ಸ್, ಈ 5 ಏನಾಯಿತು? ಅಡ್ಜೆಕ್ಟಿವ್ ಆಫ್ ನಂಬರ್ ಆಯಿತು. ಇದು ಅಡ್ಜೆಕ್ಟಿವ್ಸೇ. ಎಷ್ಟು ಬುಕ್ಸ್ ಇದ್ದಾವೆ? 5 ಬುಕ್ಸ್ಗಳಿದ್ದಾವೆ. ಎಷ್ಟು ಕ್ಲಾಸಸ್ ಇದ್ದಾವೆ? 10 ಕ್ಲಾಸಸ್ ಇದ್ದಾವೆ. ಸೊ ಇಲ್ಲೆಲ್ಲ ಏನಾಯಿತು? 10 ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಫ್ ನಂಬರ್. ಐ ಹ್ಯಾವ್ 1 ಪೆನ್. ಓಕೆ, 1 ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಫ್ ನಂಬರ್. ಅದೇ ರೀತಿ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂದರೆ ಆವಾಗಲೇ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ನ ನೋಡಿದ್ವಿ. ಏನು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂದರೆ ನಾನು ಪಾಯಿಂಟ್ ಔಟ್ ಮಾಡಿ ಹೇಳ್ಬೋದು, ಅದನ್ನು ನಾನು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತೀನಿ. ಅದೇ ರೀತಿ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಏನಪ್ಪ ಅಂದರೆ ದಿಸ್ ಪೆನ್ ಇಸ್ ಗುಡ್. ಸೊ ದಿಸ್ ಅನ್ನುವಂಥದ್ದು, ದಟ್ ಕ್ಯಾಮ್ರಾ ಇಸ್ ಗುಡ್, ದಿಸ್ ಬೋರ್ಡ್ ಈಸ್ ಗುಡ್. ಸೊ ಇದೆಲ್ಲ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಆಗುತ್ತೆ. ಅದೇ ರೀತಿ ಪೊಸೆಸಿವ್ ಅಡ್ಜೆಕ್ಟಿವ್. ಪೊಸೆಸಿವ್ ಅಡ್ಜೆಕ್ಟಿವ್ ಅಂದರೆ ಏನು? ಪೊಸೆಸಿವ್ ಪ್ರೊನೌನ್ ಕೂಡ ಇತ್ತು. ಪೊಸೆಸಿವ್ ಪ್ರೊನೌನ್ ಅಂದರೆ ಏನು? ಪೊಸೆಸಿವ್ ಪ್ರೊನೌನ್ಸ್ ಅಂದರೆ ಓನರ್ಶಿಪ್ನ ತೋರಿಸುವಂಥದ್ದು. ಅದೇ ರೀತಿ ಪೊಸೆಸಿವ್ ಅಡ್ಜೆಕ್ಟಿವ್ ಅಂದ್ರೂ ಸಹ ಓನರ್ಶಿಪ್ನ ತೋರಿಸುವಂಥದ್ದು. ಮೈ ಬುಕ್, ಹರ್ ಬುಕ್. ಸೊ ಮೈ ಬುಕ್ ಈಸ್ ವೆರಿ ಗುಡ್, ಹರ್ ಬುಕ್ ಈಸ್ ವೆರಿ ಗುಡ್. ಸೊ ಇದನ್ನೆಲ್ಲ ನಾವು ಏನು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಅಂತೀವಿ. ಇದೇ ರೀತಿ ಇಂಟರಾಗೇಟಿವ್ ಅಡ್ಜೆಕ್ಟಿವ್ ಅಂತಲೂ ಸಹ ನಾವು ಕರಿತೀವಿ. ಎಕ್ಸಾಂಪಲ್, ವಿಚ್ ಬುಕ್, ಹೂಸ್ ಬುಕ್. ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು? ಇಲ್ಲಿ ಯಾವಾಗಲೂ ನೌನ್ನ ಜೊತೆಗೆ ಬರುತ್ತೆ. ಯಾವುದು? ಇಂಟರಾಗೇಟಿವ್ ಅಡ್ಜೆಕ್ಟಿವ್. ಯಾವುದು ಅನ್ನಲ್ಲ, ಯಾವ ಬುಕ್ಕು ಅಂತೀವಿ.
ಓಕೆ, ಸೊ ನೌನ್ನ ಜೊತೆಯಾಗಿ ಬರುವಂಥದ್ದು ಹಾಗೆ ಕ್ವೆಶನ್ನ ಕೇಳುವಂಥದ್ದು ಇಂಟರಾಗೇಟಿವ್ ಅಡ್ಜೆಕ್ಟಿವ್ ಆಗುತ್ತೆ. ಓಕೆ, ಎಸ್. ಅದೇ ರೀತಿಯಾಗಿ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಸೊ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಲ್ಲೂ ಕೂಡ ಒಂದು ಗ್ರೂಪಲ್ಲಿ ಅಥವಾ ಒಂದು ಗ್ರೂಪಲ್ಲಿ ಹಲವಾರು ವ್ಯಕ್ತಿಗಳಿರ್ತಾರೆ ಅಥವಾ ಹಲವಾರು ವಸ್ತುಗಳಿರ್ತವೆ. ಪ್ರತಿಯೊಂದು ಅಂತ ಹೇಳ್ತೀವಲ್ವಾ, ಇದನ್ನ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂತ ಅಂತೀವಿ. ಪ್ರತಿಯೊಂದು ಬುಕ್ಕು ಯೂಸ್ಫುಲ್. ಇಲ್ಲಿ ಪ್ರತಿಯೊಂದು ಅನ್ನುವಂಥದ್ದು ನನ್ನ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಈಚ್ ಸ್ಟೂಡೆಂಟ್, ಎವ್ರಿ ಚೈಲ್ಡ್. ಓಕೆ, ಅಗೇನ್ ಇಲ್ಲೂ ಸಹ ಯಾವಾಗಲೂ ನೋಡಿ ಅಡ್ಜೆಕ್ಟಿವ್ ಜೊತೆಗೆ ಒಂದು ನೌನ್ ಬರಲೇಬೇಕು. ಓಕೆ, ದಿಸ್ ಈಸ್ ಬ್ಯೂಟಿಫುಲ್ ಅನ್ನೋಕ್ಕಾಗಲ್ಲ. ದಿಸ್ ಈಸ್ ಬ್ಯೂಟಿಫುಲ್ ಬುಕ್ ಅಂತಾನೆ ಅನ್ಬೇಕು. ಓಕೆ, ದ ಸೀನ್ ಈಸ್ ಬ್ಯೂಟಿಫುಲ್. ಸೊ ಅಡ್ಜೆಕ್ಟಿವ್ ಜೊತೆಗೆ ಯಾವಾಗಲೂ ನೌನ್ ಬರಲೇಬೇಕು. ಓಕೆ, ಎಸ್. ನೆಕ್ಸ್ಟು ಪ್ರಾಪರ್ ಅಡ್ಜೆಕ್ಟಿವ್. ಪ್ರಾಪರ್ ಅಡ್ಜೆಕ್ಟಿವ್ ಅಂದರೆ ಏನು? ಈ ಪ್ರಾಪರ್ ನೌನ್ನ ಬಣ್ಣಿಸುವಂಥದ್ದು. ಇಂಡಿಯಾ ಪ್ರಾಪರ್ ನೌನ್. ಓಕೆ, ಇಂಡಿಯನ್ ಕಲ್ಚರ್ ಈಸ್ ಅ ವೆರಿ ಗುಡ್ ಕಲ್ಚರ್. ಇದು ಪ್ರಾಪರ್ ಅಡ್ಜೆಕ್ಟಿವ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಶೇಕ್ಸ್ಪಿಯರ್ ಇನ್ ಡ್ರಾಮಾ, ಇಂಡಿಯನ್ ಕಲ್ಚರ್. ಓಕೆ, ಒಂದು ಪ್ರಾಪರ್ ನೌನಿಂದ ಬಳಸ್ಕೊಂಡು ಹೇಳುವಂತಹ ಅಡ್ಜೆಕ್ಟಿವ್ಸ್ನ ನಾವು ಪ್ರಾಪರ್ ಅಡ್ಜೆಕ್ಟಿವ್ ಅಂತ ಅಂತೀವಿ. ಓಕೆ, ಈಗ ಒಂದು ಕಂಪೇರ್ ಮಾಡಬೇಕಾದ್ರೆ ಎಕ್ಸಾಂಪಲ್, ಗಾಂಧೀಜಿಯಂತಹ ವ್ಯಕ್ತಿ. ಸೊ ಇಲ್ಲಿ ನಾನು ಗಾಂಧೀಜಿಯವ್ರನ್ನ ಬಣ್ಣಿಸ್ತಾ ಇಲ್ಲ, ಯಾವುದೋ ಒಂದು ವ್ಯಕ್ತಿನ ಗಾಂಧೀಜಿ ಅಂತವರು ಅಂತ ಬಳಸಿದ್ರೆ ಅವರು ಸಹ ಅವರ ಒಂದು ಐಡಿಯಲ್ಸ್ ಜೊತೆ ಮ್ಯಾಚ್ ಆಗುವಂಥವ್ರು ಅಂತ ಅರ್ಥ. ಸೊ ಇಲ್ಲಿ ಗಾಂಧೀಜಿಯಂತಹ ವ್ಯಕ್ತಿ ಅಂತ ಅಂತೀವಲ್ವಾ, ಗಾಂಧೀಜಿಯಂತಹ ಏನಾಯಿತು? ಪ್ರಾಪರ್ ಅಡ್ಜೆಕ್ಟಿವ್ ಆಯಿತು. ಸೊ ಅವಾಗಲೇ ಹೇಳಿದೆ ಗಾಂಧೀಜಿ ಏನು? ಪ್ರಾಪರ್ ನೌನ್. ಸೊ ಈ ಪ್ರಾಪರ್ ನೌನ್ನ ಬಳಸ್ಕೊಂಡು ಯೂಸ್ ಮಾಡುವಂತಹ ಅಡ್ಜೆಕ್ಟಿವ್ ಏನಾಗುತ್ತೆ? ಪ್ರಾಪರ್ ಅಡ್ಜೆಕ್ಟಿವ್ ಆಗತ್ತೆ. ಓಕೆ, ಎಸ್. ನೆಕ್ಸ್ಟು ಕಾಂಪೌಂಡ್ ಅಡ್ಜೆಕ್ಟಿವ್. ಕಾಂಪೌಂಡ್ ಅಡ್ಜೆಕ್ಟಿವ್ ಅಂತಂದರೆ 2 ಅಥವಾ 3 ಪದಗಳು ಒಟ್ಟಾಗಿ ಸೇರಿ ಆಗುವಂತಹ ಅಡ್ಜೆಕ್ಟಿವ್ಸ್ಗೆ ನಾವು ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂತ ಅಂತೀವಿ. ಎಕ್ಸಾಂಪಲ್, ವೆಲ್ ನೋನ್ ಟೀಚರ್. ವೆಲ್ ಅನ್ನುವಂಥದ್ದು ಒಂದು ಪದ, ನೋನ್ ಅನ್ನುವಂಥದ್ದು ಒಂದು ಪದ, ಎರಡೂ ಸೇರಿಸಿದಾಗ ವೆಲ್ ನೋನ್ ಟೀಚರ್ ಆಗುತ್ತೆ. ಸೊ ಇಲ್ಲಿ ಟೀಚರ್ ಅನ್ನುವಂಥದ್ದು ನೌನ್, ಟೀಚರ್ನ ಡಿಫೈನ್ ಮಾಡ್ತಾ ಇರೋದು ಯಾವುದು? ವೆಲ್ ನೋನ್ ಅಂತ. ವೆಲ್ ನೋನ್ ಆಥರ್. ಓಕೆ, ಸೊ ಇದನ್ನೆಲ್ಲ ನಾವು ಕಾಂಪೌಂಡ್ ಅಡ್ಜೆಕ್ಟಿವ್ ಅಂತ ಅಂತೀವಿ. ಎಕ್ಸಾಂಪಲ್, 5 year old ಚೈಲ್ಡ್. 5 year old ಕಿಡ್ ಅಂದರೆ ಒಬ್ಬ ಮಗು, ಒಂದು ಮಗು ಇದೆ. ಆ ಮಗುಗೆ ಎಷ್ಟು ವರ್ಷ? ಯಾವ ರೀತಿಯಾದಂತಹ ಮಗು ಅದು ಅಂದರೆ 5 ವರ್ಷದ ಮಗು. ಸೊ ಇಲ್ಲಿ 5 ಬೇರೆ, ಇಯರ್ ಬೇರೆ, ಓಲ್ಡ್ ಬೇರೆ ಪದ. ಈ 3 ಒಟ್ಟಾಗಿ ಸೇರಿ ಒಂದು ಅಡ್ಜೆಕ್ಟಿವ್ ಆದರೆ ಅದನ್ನು ನಾವು ಕಾಂಪೌಂಡ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಸೊ ಇದು ನಮ್ಮ ಅಡ್ಜೆಕ್ಟಿವ್ಸ್. ಇದೇ ರೀತಿ ಅಡ್ವರ್ಬ್ಸ್ ಬರುತ್ತೆ. ಯಾವ್ಯಾವ ಅಡ್ವರ್ಬ್ಸ್ ಇರುತ್ತೆ ನಾವು ನೋಡೋಣ. ಅಡ್ವರ್ಬ್ಸ್ ಅಂದರೆ ಏನು ಅಂತ ಗೊತ್ತಾಯ್ತು ಇವಾಗ. ಅಡ್ವರ್ಬ್ಸ್ ಅಂದರೆ ಏನು? ಸೊ ಅಡ್ವರ್ಬ್ಸ್ ಅಂದರೆ ಒಂದು ಕ್ರಿಯಾಪದನ ಡಿಫೈನ್ ಮಾಡುವಂಥದ್ದನ್ನ ನಾವು ಅಡ್ವರ್ಬ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಹಿ ಈಸ್ ಟೀಚಿಂಗ್. ಟೀಚಿಂಗ್ ಅನ್ನುವಂಥದ್ದು ಕ್ರಿಯಾಪದ. ಹಿ ಈಸ್ ಟೀಚಿಂಗ್ ಗುಡ್. ಈ ಗುಡ್ ಅನ್ನುವಂಥದ್ದು ಅಡ್ವರ್ಬ್. ಹಿ ಸಿಂಗ್ಸ್ ಬ್ಯೂಟಿಫುಲಿ. ಹಿ ಡಾನ್ಸಸ್ ನೈಸ್ಲಿ. ಓಕೆ, ಇದೆಲ್ಲ ಏನಾಯಿತು? ಅಡ್ವರ್ಬ್ಸ್ ಆಯಿತು. ಸೊ ಈ ಒಂದು ಕ್ರಿಯೆ ಯಾವ ರೀತಿ ನಡೀತಾ ಇದೆ ಅಂತ ಬಣ್ಣಿಸೋದನ್ನ ನಾವು ಅಡ್ವರ್ಬ್ಸ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲೂ ಸಹ ಬೇರೆ ಬೇರೆಯಾದಂತಹ ವಿಧವಾದ ಅಡ್ವರ್ಬ್ಸ್ನ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಎಸ್, ಅಡ್ವರ್ಬ್ ಆಫ್ ಮ್ಯಾನರ್. ಮ್ಯಾನರ್ ಅಂದರೆ ಹೇಗೆ ಆ್ಯಕ್ಷನ್ ಆಯಿತು, ಹೇಗೆ ಒಂದು ಕ್ರಿಯೆ ನಡೀತು ಅಂತ ಹೇಳೋದಕ್ಕೆ ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಹಿ ಸ್ಪೀಕ್ಸ್ ಕ್ಲಿಯರ್ಲಿ. ಯಾವ ರೀತಿ ಮಾತಾಡ್ತಾ ಇದ್ದಾರೆ? ಕ್ಲಿಯರ್ ಆಗಿ, ಅರ್ಥ ಆಗುವಂತಹ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಕರಿತೀವಿ. ಇದೇ ರೀತಿ ಅಡ್ವರ್ಬ್ ಆಫ್ ಪ್ಲೇಸ್.
ಈ ಒಂದು ಕ್ರಿಯೆ ಎಲ್ಲಿ ನಡೀತು? ಎಕ್ಸಾಂಪಲ್, ಹಿ ಈಸ್ ಟೀಚಿಂಗ್. ಎಲ್ಲಿ? ಕ್ಲಾಸಲ್ಲಿ. ಹಿ ಈಸ್ ಟೀಚಿಂಗ್ ಇನ್ ಕ್ಲಾಸ್. ಸೊ ಇಲ್ಲಿ ಇನ್ ಕ್ಲಾಸ್ ಅನ್ನುವಂಥದ್ದು ಅಡ್ವರ್ಬ್ ಆಫ್ ಪ್ಲೇಸ್. ಇನ್ನೊಂದು ಎಕ್ಸಾಂಪಲ್, ಶಿ ಲುಕ್ಡ್ ಎವ್ರಿವೇರ್. ಎಲ್ಲೆಲ್ಲಿ ನೋಡಿದ್ಲು, ಎಲ್ಲೆಲ್ಲಿ ಹುಡುಕಿದ್ಲಪ್ಪ? ಎಲ್ಲ ಕಡೆ ಹುಡುಕಿದ್ಲು ಅನ್ನೋದಕ್ಕೆ ಎವ್ರಿವೇರ್ ಅಂತ ಅಂತೀವಿ. ಸೊ ಇಲ್ಲಿ ಲುಕ್ ಅನ್ನುವಂಥದ್ದು ಕ್ರಿಯಾಪದ, ಒಂದು ಕ್ರಿಯೆ ಆಗ್ತಾಯಿದೆ. ನೋಡುವಂಥದ್ದು ಅಥವಾ ಹುಡುಕುವಂಥದ್ದು ಒಂದು ಕ್ರಿಯೆನ ತೋರಿಸ್ತಾ ಇದೆ. ಎಲ್ಲೆಲ್ಲಿ ಹುಡುಕಿದ್ಲು ಅದು ಅಡ್ವರ್ಬ್ ಆಫ್ ಪ್ಲೇಸ್ ಆಗುತ್ತೆ. ಈ ಒಂದು ಎಕ್ಸಾಂಪಲಲ್ಲಿ ಎವ್ರಿವೇರ್ ಅನ್ನುವಂಥದ್ದು ಅಡ್ವರ್ಬ್ ಆಫ್ ಪ್ಲೇಸ್ ಆಗುತ್ತೆ. ಎಸ್. ನೆಕ್ಸ್ಟು ಅಡ್ವರ್ಬ್ ಆಫ್ ಟೈಮ್. ಅಡ್ವರ್ಬ್ ಆಫ್ ಟೈಮ್ ಅಂದರೆ ಯಾವಾಗ ಒಂದು ಕ್ರಿಯೆ ನಡೀತು. ಸೊ ಒಂದು ಕ್ರಿಯೆನ ಡಿಫೈನ್ ಮಾಡುವಂಥದ್ದು ಅಡ್ವರ್ಬ್ ಅಂತ ಹೇಳಿದೆ. ಸೊ ಒಂದು ಕ್ರಿಯೆ ಯಾವ ಟೈಮಲ್ಲಿ ನಡೀತಾ ಇದೆ ಅಂತ ಹೇಳೋದಕ್ಕೆ ನಾವು ಅಡ್ವರ್ಬ್ ಆಫ್ ಟೈಮ್ ಅಂತ ಕರಿತೀವಿ. ಎಕ್ಸಾಂಪಲ್, ಐ ಟಾಟ್ ಎಸ್ಟರ್ಡೇ ಅಂದರೆ ನಾನು ನಿನ್ನೆ ಟೀಚ್ ಮಾಡಿದೆ ಅಂತ ಅರ್ಥ. ಟೀಚ್ ಮಾಡಿದೆ, ಟೀಚ್ ಏನು? ಕ್ರಿಯಾಪದ, ಒಂದು ಕ್ರಿಯೆ ನಡೀತಾ ಇದೆ, ಹೇಳ್ಕೊಡುವಂಥದ್ದು ಅಥವಾ ಟೀಚ್ ಮಾಡುವಂಥದ್ದು ಒಂದು ಕ್ರಿಯೆ. ಯಾವಾಗ ನಡೀತು? ನಿನ್ನೆ ನಡೀತು. ಸೊ ಇದು ಅಡ್ವರ್ಬ್ ಆಫ್ ಟೈಮ್. ಓಕೆ, ಅಡ್ವರ್ಬ್ ಆಫ್ ಟೈಮ್ ಶೋಸ್ ವೆನ್ ಆ್ಯನ್ ಆ್ಯಕ್ಷನ್ ಈಸ್ ಡನ್. ಯಾವಾಗ ಒಂದು ಆ್ಯಕ್ಷನ್ ನಡೀತು. ಎಕ್ಸಾಂಪಲ್, ವಿ ಮೆಟ್ ಎಸ್ಟರ್ಡೇ. ನಾವಿಬ್ಬರು ಮೀಟ್ ಆದ್ವಿ. ಯಾವಾಗ ಮೀಟ್ ಆದ್ವಿ? ನಿನ್ನೆ ಮೀಟ್ ಆದ್ವಿ. ಸೊ ಇಲ್ಲಿ ನಿನ್ನೆ ಅನ್ನುವಂಥದ್ದು ಅಡ್ವರ್ಬ್ ಆಫ್ ಟೈಮ್. ಓಕೆ, ತುಂಬ ಸಿಂಪಲ್. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದರೆ ಎಷ್ಟು ಸಮಯದ ಅಂತರದಲ್ಲಿ ಒಂದು ಕ್ರಿಯೆ ನಡೆಯುತ್ತೆ. ಐ ಟೀಚ್ ಡೈಲಿ, ಐ ಈಟ್ ಡೈಲಿ. ಸೊ ಇಲ್ಲಿ ಈಟ್ ಅನ್ನುವಂಥದ್ದು ಒಂದು ಕ್ರಿಯೆ ಅಲ್ವಾ? ತಿನ್ನುವುದು, ತಿಂತಾ ಇರುವಂಥದ್ದು ಒಂದು ಕ್ರಿಯೆನ ತೋರಿಸ್ತಾ ಇದೆ. ಇದು ನನ್ನ ಕ್ರಿಯಾಪದ. ಸೊ ಯಾವಾಗೆಲ್ಲ ತಿಂತ್ಯಾ? ಡೈಲಿ ತಿಂತೀನಿ. ಸೊ ಯಾವಾಗೆಲ್ಲ ನಡೆಯುತ್ತೆ ಒಂದು ಕ್ರಿಯೆ, ಎಷ್ಟು ಸಮಯದ ಅಂತರದಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಅದು ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಅಥವಾ ಇಂಗ್ಲೀಷಲ್ಲಿ ಅಂತಂದರೆ ಶೋಸ್ ಹೌ ಆಫನ್ ಆ್ಯನ್ ಆ್ಯಕ್ಷನ್ ಈಸ್ ಡನ್. ಎಷ್ಟು ಸಮಯದ ಅಂತರದಲ್ಲಿ. ಓಕೆ, ಎಸ್. ಎಕ್ಸಾಂಪಲ್, ಈ ಆಲ್ವೇಸ್ ಕಮ್ಸ್ ಅರ್ಲಿ. ಯಾವಾಗಲೂ ಅವನು ಅರ್ಲಿ ಬರ್ತಾನೆ, ಸ್ವಲ್ಪ ಬೇಗ ಬರ್ತಾನೆ, ಎಲ್ಲ ಟೈಮಲ್ಲೂ ಸ್ವಲ್ಪ ಬೇಗ ಇರ್ತಾರೆ ಅಂತ ಅರ್ಥ. ಓಕೆ, ನೆಕ್ಸ್ಟು ಅಡ್ವರ್ಬ್ ಆಫ್ ಡಿಗ್ರಿ. ಸೊ ಒಂದು ಕ್ರಿಯೆ ಎಷ್ಟರ ಮಟ್ಟಿಗೆ ನಡೀತು ಅಂತ ಅರ್ಥ. ಅದು ಅಡ್ವರ್ಬ್ ಆಫ್ ಡಿಗ್ರಿ. ಸೊ ಇಲ್ಲೆಲ್ಲ ಅಡ್ವರ್ಬ್ಸ್ನ ನಾವು ಓದ್ತಾ ಇದ್ದೀವಿ ಅಥವಾ ಕಲಿತಾ ಇದ್ದೀವಿ. ಅಡ್ವರ್ಬ್ಸ್, ಫಸ್ಟ್ ಆಫ್ ಆಲ್ ಅಡ್ವರ್ಬ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ, ಒಂದು ಕ್ರಿಯೆನ ಡಿಫೈನ್ ಮಾಡುವಂಥದ್ದು ಅಡ್ವರ್ಬ್ ಆಗುತ್ತೆ. ಸೊ ಆ ಕ್ರಿಯೆ ಎಷ್ಟರ ಮಟ್ಟಿಗೆ ನಡೀತು ಅನ್ನೋದಕ್ಕೆ ಅಡ್ವರ್ಬ್ ಆಫ್ ಡಿಗ್ರಿ ಅಂತ ಕರಿತೀವಿ. ಶೋಸ್ ದ ಎಕ್ಸ್ಟೆಂಟ್ ಆರ್ ಇಂಟೆನ್ಸಿಟಿ ಆಫ್ ದಿ ಆ್ಯಕ್ಷನ್. ಆ ಒಂದು ಕ್ರಿಯೆಯ ಏನು ಡಿಗ್ರಿ, ಎಷ್ಟರ ಮಟ್ಟಿಗೆ ನಡೀತು ಆ ಒಂದು ಕ್ರಿಯೆ, ಅದನ್ನು ನಾವು ಅಡ್ವರ್ಬ್ ಆಫ್ ಡಿಗ್ರಿ ಅಂತ ಕರಿತೀವಿ. ಎಕ್ಸಾಂಪಲ್, ಶಿ ಈಸ್ ವೆರಿ ಹ್ಯಾಪಿ. ಹ್ಯಾಪಿ ಅನ್ನುವಂಥದ್ದೇನು? ಒಂದು ಕ್ರಿಯೆ, ಖುಷಿ ಪಡ್ತಾ ಇದ್ದೀವಿ. ಓಕೆ, ಎಷ್ಟರ ಮಟ್ಟಿಗೆ? ಅಗಾಧವಾದಂತಹ ಖುಷಿ, ತುಂಬ ಖುಷಿ ಆಗ್ತಾ ಇದೆ. ತುಂಬ ಅನ್ನುವಂಥದ್ದು ಏನಾಯಿತು? ಅಡ್ವರ್ಬ್ ಆಫ್ ಡಿಗ್ರಿ ಆಯಿತು. ಓಕೆ, ಎಸ್. ಇಂಟರಾಗೇಟಿವ್ ಅಡ್ವರ್ಬ್. ಸೊ ಇಂಟರಾಗೇಷನ್ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಹೆಸರಲ್ಲೇ ಇದೆ ಇಂಟರಾಗೇಟ್ ಮಾಡೋದು. ಇಂಟರಾಗೇಟ್ ಅಂದರೆ ಕ್ವೆಶನ್ ಕೇಳುವಂಥದ್ದು. ಓಕೆ, ಸೊ ಇದು ಸಹ ಅಡ್ಜೆಕ್ಟಿವ್ಸ್ ಅಥವಾ ಅಡ್ವರ್ಬ್ಸ್. ಇಂಟರಾಗೇಟಿವ್ ಅಡ್ವರ್ಬ್ಸ್, ಇಂಟರಾಗೇಟಿವ್ ಅಡ್ಜೆಕ್ಟಿವ್ಸ್, ಇಂಟರಾಗೇಟಿವ್ ಪ್ರೊನೌನ್ಸ್, ಇದೆಲ್ಲ ಏನಾಗುತ್ತೆ? ಕ್ವೆಶನ್ ಕೇಳೋದಕ್ಕೆ ಯೂಸ್ ಮಾಡುವಂಥದ್ದು. ಇಲ್ಲಿ ವೆನ್ ಡಿಡ್ ಯು ಕಮ್, ಯಾವಾಗ ಬಂದೆ. ಸೊ ಬಂದಿರೋವಂಥದ್ದು ಕ್ರಿಯೆ, ಇದನ್ನು ಡಿಫೈನ್ ಮಾಡಿ ಬಟ್ ಕ್ವೆಶನ್ ಕೇಳಬೇಕು. ಯಾವಾಗ ಬಂದೆ, ಯಾಕೆ ಬಂದೆ, ಎಲ್ಲಿಗೆ ಬಂದೆ, ಇದೆಲ್ಲ ಏನಾಯಿತು? ಇದೆಲ್ಲ ಇಂಟರಾಗೇಟಿವ್ ಅಡ್ವರ್ಬ್ ಆಯಿತು. ಎಸ್. ನೆಕ್ಸ್ಟು ರಿಲೇಟಿವ್ ಅಡ್ವರ್ಬ್. ಅಲ್ಲೂ ಸಹ ನೋಡಿದ್ವಿ, ಎರಡು ಪ್ರೊನೌನ್ಸ್ನ, ಎರಡು ಸೆಂಟೆನ್ಸಸ್ನ ಜಾಯಿನ್ ಮಾಡಬೇಕಾದ್ರೆ ಪ್ರೊನೌನ್ ಇದ್ದಾಗ ಅಲ್ಲಿ ನನಗೆ ಏನು ರಿಲೇಟಿವ್ ಪ್ರೊನೌನ್ ಅಂತ ಬಳಸಿದೆ. ಇಲ್ಲಿ ರಿಲೇಟಿವ್ ಅಡ್ಜೆಕ್ಟಿವ್ ಅಂತ ಇದೆ. ಇದು ಸಹ ಎರಡು
ಸೆಂಟೆನ್ಸಸ್ನ ಜಾಯಿನ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ರಿಲೇಟಿವ್ ಅಡ್ವರ್ಬ್ಸ್ ಆಗುತ್ತೆ. ಬಟ್ ಇಲ್ಲಿ ಒಂದು ಏನಪ್ಪ ಅಂದರೆ ಕ್ರಿಯೆನ ಜೋಡಿಸ್ಬೇಕು. ಓಕೆ, ದಿಸ್ ಈಸ್ ದ ಪ್ಲೇಸ್ ವೇರ್ ಐ ವಾಸ್ ಬಾರ್ನ್. ಒಂದು ಕ್ರಿಯೆ ಆಗಿದೆ, ಹುಟ್ಟಿರುವಂಥದ್ದು ಒಂದು ಕ್ರಿಯೆ ಅಲ್ವಾ. ವೇರ್ ಐ ವಾಸ್ ಬಾರ್ನ್ ಅಂದರೆ ನಾನು ಹುಟ್ಟಿರುವಂಥದ್ದು ಕ್ರಿಯೆ. ಸೊ ಇಲ್ಲಿ ಇದೇ ಜಾಗದಲ್ಲಿ ನಾನು ಹುಟ್ಟಿದ್ದೀನಿ, ಕ್ರಿಯೆ ನಡೀತಾ ಇದೆ. ಆ ಕ್ರಿಯೆನ ಜಾಯಿನ್ ಮಾಡೋದಕ್ಕೆ ನಾನು ಏನು ಬಳಸಿದೆ, ವೇರ್ ಅಂತ ಬಳಸಿದೆ. ಇದು ನನ್ನ ರಿಲೇಟಿವ್ ಅಡ್ವರ್ಬ್. ಓಕೆ, ಅರ್ಥ ಆಗಿತ್ತು ಅಂದ್ಕೊಂಡಿದ್ದೀನಿ. ಎಸ್, ದಿಸ್ ಈಸ್ ದ ಪ್ಲೇಸ್ ವೇರ್ ಐ ಟೀಚ್ ಯು. ಸೊ ಇಲ್ಲಿ ಟೀಚ್ ಅನ್ನುವಂಥದ್ದು ಒಂದು ಕ್ರಿಯೆ. ಈ ಜಾಗದಲ್ಲಿ, ಇದೇ ಜಾಗ ಎಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ದಿಸ್ ಈಸ್ ದ ಪ್ಲೇಸ್ ವೇರ್ ಐ ಟೀಚ್. ಎರಡು ಸೆಂಟೆನ್ಸಸ್ನ ಜಾಯಿನ್ ಮಾಡ್ತಾ ಇದೆ. ಇದರಲ್ಲಿ ಒಂದು ಸೆಂಟೆನ್ಸಲ್ಲಿ ಕ್ರಿಯೆ ಇದೆ. ಎರಡು ಸೆಂಟೆನ್ಸ್ನ ಜಾಯಿನ್ ಮಾಡಿದಾಗ ಯಾವುದನ್ನು ಬಳಸ್ತೀನಿ, ರಿಲೇಟಿವ್ ಅಡ್ವರ್ಬ್ನ ಬಳಸ್ತೀನಿ. ಸಿಂಪಲ್. ನೆಕ್ಸ್ಟು ಅಫರ್ಮೇಷನ್ ಅಥವಾ ನೆಗೇಷನ್. ಅಫರ್ಮೇಷನ್ ಅಥವಾ ನೆಗೇಷನ್ ಒಂದು ಕ್ರಿಯೆನ ಮಾಡಬೇಕಾ ಬೇಡವಾ ಅಂತ ಅಪ್ರೂವ್ ಮಾಡೋದು ಅಥವಾ ಡಿನೈ ಮಾಡೋದು. ಡಿನೈ ಅಂದರೆ ಇಲ್ಲ, ಬೇಡ, ಮಾಡಬೇಡ ಅಂತ ಹೇಳೋದು. ಓಕೆ, ಅಪ್ರೂವ್ ಮಾಡೋದಾಗಲಿ ಡಿನೈ ಮಾಡೋದಾಗಲಿ ತೋರಿಸುವಂತಹ ಪದಗಳನ್ನ ನಾವು ಅಫರ್ಮೇಷನ್ ಅಥವಾ ನೆಗೇಷನ್ ಅಡ್ವರ್ಬ್ಸ್ ಅಂತ ಕರಿತೀವಿ. ಎಸ್ ಐ ಅಗ್ರಿ. ಇಲ್ಲಿ ಕ್ರಿಯೆ ಯಾವುದು? ಎಸ್ ಐ ಅಗ್ರಿಯಲ್ಲಿ ಕ್ರಿಯೆ ಯಾವುದು? ನಾನು ಒಪ್ಕೊಳ್ತಾ ಇರೋದು ಕ್ರಿಯೆ. ಕರೆಕ್ಟ್, ನಾನು ಹೂ ಅಂತ ತಲೆ ಆಡಿಸ್ತಾ ಇರಬೇಕು. ಹಿ ಡಿಡ್ ನಾಟ್ ಕಮ್. ಓಕೆ, ಸೊ ಇಲ್ಲಿ ಕ್ರಿಯೆ ಏನಾಯಿತು, ಅವನು ಬರದೇ ಇರುವಂಥದ್ದು ಕ್ರಿಯೆ. ಎಸ್, ಇಲ್ಲಿ ಎಸ್ ಅಂತ ಬಳಸಿದೆ ಅಲ್ವಾ, ಇದು ನನ್ನ ಅಡ್ವರ್ಬ್. ಅಡ್ವರ್ಬ್ ಆಫ್ ನೆಗೇಷನ್ ಅಥವಾ ಅಡ್ವರ್ಬ್ ಆಫ್ ಅಫರ್ಮೇಷನ್. ನೋ, ಇಟ್ ಡಿಡ್ ನಾಟ್ ಕಮ್. ಸೊ ಇಲ್ಲಿ ನಾಟ್ ಅನ್ನುವಂಥದ್ದು, ಇಲ್ಲಿ ನಾಟ್ ಅನ್ನುವಂಥದ್ದು, ಇಲ್ಲಿ ಎಸ್ ಅನ್ನುವಂಥದ್ದು ಅಫರ್ಮೇಷನ್ ಅಥವಾ ನೆಗೇಷನ್ನ ತೋರಿಸುತ್ತೆ. ಒಂದು ಕ್ರಿಯೆ ಆಗ್ತಿದ್ಯಾ ಆಗ್ತಿಲ್ವಾ, ಇದಕ್ಕೆ ಅಫರ್ಮೇಷನ್ ಅಥವಾ ನೆಗೇಷನ್ ಅಂತ ಕರಿತೀವಿ. ಓಕೆ, ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಇನ್ನೊಂದು ಬಾರಿ, ಸೊ ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಬರುತ್ತೆ. ಅಡ್ವರ್ಬ್ ಆಫ್ ಮ್ಯಾನರ್ ಅಂದರೆ ಯಾವ ರೀತಿ ಆಯಿತು, ಹೌ ಆನ್ ಆ್ಯಕ್ಷನ್ ಇಸ್ ಡನ್. ಅಡ್ವರ್ಬ್ ಆಫ್ ಪ್ಲೇಸ್, ವೇರ್ ಆನ್ ಆ್ಯಕ್ಷನ್ ಇಸ್ ಡನ್. ಎಲ್ಲಿ ನಡೀತು ಕ್ರಿಯೆ, ಹೇಗೆ ನಡೀತು, ಎಲ್ಲಿ ನಡೀತು, ಯಾವಾಗ ನಡೀತು, ಎಷ್ಟು ಸಮಯದ ಅಂತರದಲ್ಲಿ ಆಗತ್ತೆ, ಎಷ್ಟರ ಮಟ್ಟಿಗೆ ಆಗತ್ತೆ, ಡಿಗ್ರಿ ಅಂತೀವಿ. ಕ್ವೆಶನ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು ಯಾವ ರೀತಿಯಾದಂತಹ ಕ್ರಿಯೆ. ಓಕೆ, ಯಾಕೆ ಆಯಿತು, ಈ ಥರ ಎಲ್ಲ ಕ್ವೆಶನ್ ಮಾಡೋದಕ್ಕೆ ಇಂಟರಾಗೇಟಿವ್ ಅಡ್ವರ್ಬ್ ಅಂತೀವಿ. ಎರಡು ಕ್ಲಾಸ್ ಇದ್ದು, ಎರಡು ಸೆಂಟೆನ್ಸ್ ಇದ್ದು, ಅದರಲ್ಲಿ ಒಂದು ಸೆಂಟೆನ್ಸಲ್ಲಿ ಕ್ರಿಯಾಪದ ಇದ್ದು ಎರಡನ್ನೂ ಜಾಯಿನ್ ಮಾಡಬೇಕಾದ್ರೆ ಬಳಸುವಂಥದ್ದನ್ನ ನಾವು ರಿಲೇಟಿವ್ ಅಡ್ವರ್ಬ್ ಅಂತ ಕರಿತೀನಿ. ಹಾಗೆ ಅಫರ್ಮೇಷನ್ ಅಥವಾ ನೆಗೇಷನ್. ಅಫರ್ಮೇಷನ್ ಅಥವಾ ನೆಗೇಷನ್ ಈ ಒಂದು ಕ್ರಿಯೆ ಆಗತ್ತಾ ಆಗಬಾರ್ದಾ, ಇದಕ್ಕೆ ನಾನು ಅಫರ್ಮೇಷನ್ ಅಥವಾ ನೆಗೇಷನ್ ಅಂತ ಕರಿತೀನಿ. ಓಕೆ, ಇದೇ ರೀತಿ ಅಡ್ವರ್ಬ್ ಆಫ್ ರೀಸನ್ ಅಂತ ಬರುತ್ತೆ ಮತ್ತು ಅಡ್ವರ್ಬ್ ಆಫ್ ಕಂಡೀಷನ್. ರೀಸನ್ ನಿಮಗೆ ಗೊತ್ತು, ಒಂದು ಯಾಕೆ ನಡೀತು ಈ ಒಂದು ಕ್ರಿಯೆ, ಇದನ್ನು ನಾನು ಅಡ್ವರ್ಬ್ ಆಫ್ ರೀಸನ್ ಅಂತ ಕರಿತೀನಿ. ಈ ದೇರ್ ಫೋರ್ ರಿಸೈನ್ಡ್, ಇಲ್ಲಿ ದೇರ್ ಫೋರ್ ಅನ್ನುವಂಥದ್ದು, ದೇರ್ ಫೋರ್ ಅನ್ನುವಂಥದ್ದು ಏನಾಯಿತು, ಅಡ್ವರ್ಬ್ ಆಫ್ ರೀಸನ್ ಆಯಿತು. ಅಡ್ವರ್ಬ್ ಆಫ್ ಕಂಡೀಷನ್, ಕಂಡೀಷನ್ನ ತೋರಿಸುವಂಥದ್ದು. ಇಫ್, ಅದರ್ವೈಸ್, ಲೆಸ್ಟ್, ಹವೆವರ್. ಸೊ ಇದೆಲ್ಲ ಏನಾಗುತ್ತೆ, ಒಂದು ಕಂಡೀಷನ್ನ ತೋರಿಸುತ್ತೆ. ಇದಕ್ಕೆ ನಾವು ಅಡ್ವರ್ಬ್ ಆಫ್ ಕಂಡೀಷನ್ ಅಂತ ಕರಿತೀವಿ. ಅಡ್ವರ್ಬ್ ಆಫ್ ರೀಸನ್, ಯಾಕೆ, ಶೋಸ್ ರೀಸನ್ ಆರ್ ಕಾಸ್. ಬಿಕಾಸ್, ಹೆನ್ಸ್, ದೇರ್ ಫೋರ್. ಓಕೆ, ಇದೆಲ್ಲ ಏನು, ಅಡ್ವರ್ಬ್ ಆಫ್ ರೀಸನ್. ಈ ಕ್ರಿಯೆ ಯಾಕೆ ನಡೀತು ಅಂತ ಹೇಳೋದು ಅಡ್ವರ್ಬ್ ಆಫ್ ರೀಸನ್. ಕಂಡೀಷನ್ನ ತೋರಿಸಿದ್ರೆ ಈ ಕ್ರಿಯೆ ಇದು ನಡೆದಿದ್ರಿಂದ ಆಯಿತು, ಅದು ಅಡ್ವರ್ಬ್ ಆಫ್ ಕಂಡೀಷನ್. ನೀನು ಚೆನ್ನಾಗಿ ಓದಬೇಕು, ಇಲ್ಲ ಅಂದರೆ ಪಾಸ್ ಆಗಲ್ಲ. ನೀನು ತುಂಬ ಚೆನ್ನಾಗಿ ಓದು, ಹಾಗಾದರೆ ಪಾಸ್ ಆಗ್ತೀಯ, ಇದು ಕಂಡೀಷನ್. ನೀನು ಏನಾದರೂ ಓದಿಲ್ಲ ಅಂದರೆ ಪಾಸ್ ಆಗಲ್ಲ, ಇದು ಕಂಡೀಷನ್. ಸೊ ಕಂಡೀಷನ್ನ ತೋರಿಸುವಂಥದ್ದು, ಒಂದು ಕ್ರಿಯೆ ನಡಿಬೇಕು ಅಂದರೆ ಒಂದು ಕಂಡೀಷನ್ ಆಗಬೇಕು. ಓಕೆ, ತುಂಬ ಜೋರಾಗಿ ಮಳೆ ಬಂದರೆ ನಮ್ಮ ಅಟ್ಮಾಸ್ಫಿಯರ್ ತಣ್ಣಗಾಗತ್ತೆ. ಸೊ ಕಂಡೀಷನ್ ಏನು, ಮಳೆ ಬರಬೇಕು,
ಅದು ನನ್ನ ಕಂಡೀಷನ್. ಅವಾಗ ತಾನೇ ಅಟ್ಮಾಸ್ಫಿಯರ್ ಕೂಲ್ ಆಗೋದು ಅಲ್ವಾ? ಸೊ ಯಾವಾಗ ಕಂಡೀಷನ್ ತೋರಿಸ್ತೀವಿ, ಒಂದು ಕ್ರಿಯೆ ನಡಿಬೇಕಂದ್ರೆ ಒಂದು ಕಂಡೀಷನ್ನ ಹಾಕ್ತೀವಲ್ವಾ, ಅದನ್ನು ನಾವು ಅಡ್ವರ್ಬ್ ಆಫ್ ಕಂಡೀಷನ್ ಅಂತ ಕರಿತೀವಿ. ಓಕೆ, ಸಿಂಪಲ್. ನೆಕ್ಸ್ಟ್ ಬರುವಂತಹ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಆರ್ಟಿಕಲ್ಸ್. ಓಕೆ, ಸೊ ಆರ್ಟಿಕಲ್ಸ್ನ ನೋಡೋಣ. ಎಷ್ಟು ರೀತಿಯಾದಂತಹ ಆರ್ಟಿಕಲ್ಸ್ ಇರ್ತವೆ? 2 ರೀತಿಯಾದಂತಹ ಆರ್ಟಿಕಲ್ಸ್ನ ನಾವು ನೋಡ್ಬೋದು. ಒಂದು ಇಂಡೆಫಿನೆಟ್ ಆರ್ಟಿಕಲ್ ಅಂತ ಅಂತೀವಿ, ದ ಇಂಡೆಫಿನೆಟ್ ಆರ್ಟಿಕಲ್. ಇನ್ನೊಂದು ಡೆಫಿನೆಟ್ ಆರ್ಟಿಕಲ್ಸ್. ಓಕೆ, ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್. ಇಂಡೆಫಿನೆಟ್ ಆರ್ಟಿಕಲಲ್ಲಿ 2 ರೀತಿಯಾದಂತಹ ಆರ್ಟಿಕಲ್ಸ್ ಬರ್ತವೆ. ಒಂದು ಎ, ಇನ್ನೊಂದು ಆ್ಯನ್. ಓಕೆ, ಒಂದು ಎ ಮತ್ತು ಇನ್ನೊಂದು ಆ್ಯನ್. ಸೊ 2 ರೀತಿಯಾದಂತಹ ಆರ್ಟಿಕಲ್ಸ್ ಯಾವ್ಯಾವುದು? ಇಂಡೆಫಿನೆಟ್ ಆರ್ಟಿಕಲ್ಸ್ ಮತ್ತು ಡೆಫಿನೆಟ್ ಆರ್ಟಿಕಲ್ಸ್. ಇಂಡೆಫಿನೆಟ್ ಆರ್ಟಿಕಲ್ಸಲ್ಲಿ 2 ಇದ್ದಾವೆ, ಎ ಮತ್ತು ಆ್ಯನ್. ಡೆಫಿನೆಟ್ ಆರ್ಟಿಕಲಲ್ಲಿ ಒಂದಿದೆ, ದ. ಓಕೆ, ಡೆಫಿನೆಟ್ ಆರ್ಟಿಕಲ್ ಯಾವ್ಯಾವುದಿದೆ? ದ ಇದೆ. ಇಂಡೆಫಿನೆಟ್ ಆರ್ಟಿಕಲಲ್ಲಿ ಎ ಇದೆ, ಆ್ಯನ್ ಇದೆ. ಓಕೆ, ಸೊ ಯಾವಾಗೆಲ್ಲ ಎನ ಬಳಸ್ತೀವಿ, ಯಾವಾಗೆಲ್ಲ ಆ್ಯನನ್ನ ಬಳಸ್ತೀವಿ, ಯಾವಾಗೆಲ್ಲ ದಾನ ಬಳಸ್ತೀವಿ, ಇದನ್ನು ನೋಡೋಣ. ಹಾಗೆ ಇಷ್ಟು ಮಾತ್ರ ಮಾಡಿದ್ರೆ ಸಾಲಲ್ಲ, ಯಾವಾಗ ಯಾವುದೇ ಆರ್ಟಿಕಲ್ಸ್ನ ನಾವು ಯೂಸ್ ಮಾಡಬಾರ್ದು ಅನ್ನೋದನ್ನು ನೋಡಬೇಕು. ಸೊ ಒಂದು ಯಾವುದೇ ಒಂದು ಕಾನ್ಸೆಪ್ಟಲ್ಲಿ ಹೇಗೆ ಬಳಸ್ತೀವಿ ಅನ್ನೋದ್ರ ಜೊತೆಗೆ ಯಾಕೆ ಬಳಸಬಾರ್ದು ಅಂತಲೂ ತಿಳ್ಕೋಬೇಕು. ಆವಾಗ ಇಂಗ್ಲೀಷ್ ಸುಲಭ ಆಗುತ್ತೆ. ಓಕೆ, ಸೊ ಇಂಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಆ್ಯನ್, ಎ ಆ್ಯಂಡ್ ಆ್ಯನ್. ಸೊ ಇದನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ, ಯಾವಾಗ ನಾವು ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನಾಯಿ, ಡಾಗ್. ಓಕೆ, ಯಾವುದೋ ಒಂದು ಡಾಗು ಓಡ್ತಾ ಇದೆ ಅನ್ನೋದಕ್ಕೆ ಅ ಡಾಗ್ ಈಸ್ ರನ್ನಿಂಗ್ ಅಂತೀವಿ. ಸೊ ಇಲ್ಲಿ ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ, ಯಾವುದೋ ಒಂದು ನಾಯಿ, ಯಾವುದೋ ಒಂದು ಡಾಗ್ ಓಡ್ತಾ ಇದೆ. ಅ ಡಾಗ್ ಈಸ್ ರನ್ನಿಂಗ್. ನಾನು ಒಂದು ಮೊಟ್ಟೆ ತಿಂದೆ, ಐ ಏಟ್ ಆ್ಯನ್ ಎಗ್. ಓಕೆ, ಸೊ ಇಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳ್ದೇ ಇದ್ದಾಗ, ಯಾವುದೋ ಒಂದು ಅಂತ ಹೇಳಿದಾಗ ನಾನು ಎ ಅಥವಾ ಆ್ಯನನ್ನು ಬಳಸ್ತೀನಿ. ಇದು ನನ್ನ ಮೊದಲನೇ ಕಂಡೀಷನ್. ಸೊ ವಾಟ್ ಈಸ್ ಮೈ ಫಸ್ಟ್ ಕಂಡೀಷನ್? ಎ ಆ್ಯಂಡ್ ಆ್ಯನ್ ಈಸ್ ಯೂಸ್ಡ್, either a or an is used when I am referring to a non-specific person ಅಥವಾ non-specific thing. ಮೊದಲನೇ ಕಂಡೀಷನ್, ಪರ್ಟಿಕ್ಯುಲರ್ ಪರ್ಸನ್ನು ಅಥವಾ ಪರ್ಟಿಕ್ಯುಲರ್ ಥಿಂಗ್ನ ನಾನು ಬಳಸೋ ಹಾಗೆ ಇಲ್ಲ. ಸ್ಪೆಸಿಫಿಕ್ಕಾಗಿ ಮಾತಾಡದೇ ಇದ್ದಾಗ ಎ ಮತ್ತು ಆ್ಯನ್ನ ಬಳಸ್ತೀನಿ. ಓಕೆ, ಇದು ನನ್ನ ಮೊದಲನೇ ಕಂಡೀಷನ್. ಏನು? ಜನರಲ್ ಆಗಿರಬೇಕು ಅಥವಾ ಸ್ಪೆಸಿಫಿಕ್ ಆಗಿ ಇರಬಾರ್ದು. ಓಕೆ, ದಿಸ್ ಈಸ್ ಮೈ ಫಸ್ಟ್ ಕಂಡೀಷನ್. ಇಟ್ ಶುಡ್ ನಾಟ್ ಬಿ ಸ್ಪೆಸಿಫಿಕ್. ಅಲ್ಲಿ ನಾನು ಇಂಡೆಫಿನೆಟ್ ಆರ್ಟಿಕಲ್ನ ಬಳಸ್ತೀನಿ. ಹೆಸರಲ್ಲೇ ಇದೆ ನೋಡಿ, ಇಂಡೆಫಿನೆಟ್. ಸೊ ಡೆಫಿನೆಟ್ ಇಲ್ಲ, ಡೆಫಿನೆಟಾಗಿ ಇವನೇ ಅಂತ ಹೇಳ್ತಾ ಇಲ್ಲ ನಾನು. ಸೊ ಹಾಗಾಗಿ ನಾನು ಇಂಡೆಫಿನೆಟ್ ಅಂತ ಬಳಸ್ತೀನಿ. ಓಕೆ, ಸೊ ಇಂಡೆಫಿನೆಟ್ ಯಾವಾಗ ಬಳಸ್ತೀನಿ? ಯಾವಾಗ ನಾನು ಸ್ಪೆಸಿಫಿಕ್ಕಾಗಿ ಮಾತಾಡಲ್ಲ, ಆವಾಗ ನಾನು ಇಂಡೆಫಿನೆಟ್ನ ಬಳಸ್ತೀನಿ. ಓಕೆ, ನೆಕ್ಸ್ಟು ಎ ಆ್ಯಂಡ್ ಆ್ಯನ್ ಆರ್ ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್. ಅಂದರೆ ನಾನು ಅವಾಗಲೇ ಹೇಳಿದ್ದೇನು, ಐ ಹ್ಯಾವ್ ಅ ಪೆನ್. ಒಂದು ಪೆನ್ ಇದ್ದಾಗ ಮಾತ್ರ ಏನ ಬಳಸಬೇಕು. ನನ್ನ ಹತ್ರ ಎಷ್ಟೊಂದು ಪೆನ್ಸ್ ಇದೆ ಅಂದರೆ ಬಳಸಬಾರ್ದು, ಆರ್ಟಿಕಲ್ಸ್ನ ಬಳಸಬಾರ್ದು. ಹಾಗಾದರೆ ನನ್ನ ಎರಡನೇ ಕಂಡೀಷನ್ ಏನು? ಏಕವಚನದಲ್ಲಿ ಇರಬೇಕು. ಏಕವಚನದಲ್ಲಿ ಇರಬೇಕು. ಓಕೆ, ಸ್ಪೆಸಿಫಿಕ್ಕಾಗಿ ಇರಬಾರ್ದು. ಎರಡನೇದು ಏಕವಚನದಲ್ಲಿ ಇರಬೇಕು. ಹಾಗಾದರೆ ಮಾತ್ರ ಇಂಡೆಫಿನೆಟ್ ಆರ್ಟಿಕಲ್ನ ನಾನು ಬಳಸ್ಬೋದು. ಅದೇ ರೀತಿ ಮೂರನೇದು ನೋಡಿ, ಮೂರನೇದು the choice between a and an is determined by the initial sound of the word. ಸೊ ನನಗಿವಾಗ ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಮತ್ತು ಆ್ಯನ್, ಈ ಎರಡರಲ್ಲಿ ಯಾವುದಾದ್ರೂ ಒಂದು ಬಳಸ್ಬೋದು. ಯಾವಾಗ ಬಳಸ್ಬೋದು? ಫಸ್ಟ್ ಕಂಡೀಷನ್, ಸ್ಪೆಸಿಫಿಕ್ಕಾಗಿ ಇರಬಾರ್ದು. ಸ್ಪೆಸಿಫಿಕ್ಕಾಗಿ ಇರಬಾರ್ದು. ಓಕೆ, ಸೊ ನಾನು ಯಾವುದೋ ಬೇಕು, ಕ್ಯಾಟ್ ಈಸ್ ರನ್ನಿಂಗ್.
ಅ ಕ್ಯಾಟ್ ಈಸ್ ರನ್ನಿಂಗ್. ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಿಲ್ಲ, ಯಾವುದೋ ಒಂದು ಕ್ಯಾಟು ಓಡೋಗ್ತಾ ಇದೆ, ಯಾವುದೋ ಒಂದು ಬೆಕ್ಕು ಓಡ್ತಾ ಇದೆ, ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ. ಅಲ್ಲಿಗೆ ನಾನು ಎ ಬಳಸ್ಬೋದು ಅಥವಾ ಆ್ಯನ್ನ ಬಳಸ್ಬೋದು. ಕರೆಕ್ಟ್. ಎರಡನೇ ಕಂಡೀಷನ್ ಏನು, ಏಕವಚನದಲ್ಲಿರಬೇಕು. ಅ ಕ್ಯಾಟ್ಸ್ ಆರ್ ರನ್ನಿಂಗ್ ಅಂತ ಬಳಸಂಗಿಲ್ಲ. ಓಕೆ, ಅ ಕ್ಯಾಟ್ಸ್ ಆರ್ ರನ್ನಿಂಗ್ ಅಂತ ಬಳಸೋ ಹಾಗಿಲ್ಲ. ಯಾಕೆ ಬಳಸೋಂಗಿಲ್ಲ? ಬಿಕಾಸ್ ಇಲ್ಲಿ ಬಹುವಚನನ ಯೂಸ್ ಮಾಡ್ತಾ ಇದ್ದೀನಿ. ಬಹುವಚನ ಬಂದರೆ ಇಲ್ಲಿ ಎ ಅಥವಾ ಆ್ಯನ್ ಬರಲ್ಲ. ಓಕೆ, ಸೊ ನನ್ನ ಎರಡನೇ ಕಂಡೀಷನ್ ಏನು, ಏಕವಚನದಲ್ಲಿ ಇರಬೇಕು. ನನ್ನ ಪದ ಏಕವಚನದಲ್ಲಿ ಇದ್ದಾಗ ಮಾತ್ರ ನಾನು ಎ ಬಳಸ್ತೀನಿ ಅಥವಾ ಆ್ಯನ್ನ ಬಳಸ್ತೀನಿ. ಓಕೆ, ಕ್ಲಿಯರ್? ಸೊ ಇಲ್ಲಿವರೆಗೂ ಕ್ಲಿಯರ್ ಆದಮೇಲೆ ಎ ಯಾವಾಗ ಬಳಸಬೇಕು, ಆ್ಯನ್ ಯಾವಾಗ ಬಳಸಬೇಕು ನೋಡೋಣ. ಓಕೆ, ಫಸ್ಟ್ ಆಫ್ ಆಲ್ ಎ ಅಥವಾ ಆ್ಯನ್ ಯಾವಾಗ ಬಳಸಬೇಕು, ಎರಡು ಕಂಡೀಷನ್ ಇದೆ. ಎ ಬರಬೇಕು ಅಥವಾ ಆ್ಯನ್ ಬರಬೇಕು ಅಂದರೆ ಎರಡು ಕಂಡೀಷನ್ನು. ಅದರಲ್ಲಿ ಒಂದು ಕಂಡೀಷನ್ನು ಸ್ಪೆಸಿಫಿಕ್ಕಾಗಿ ಇರಬಾರ್ದು, ಎರಡನೇ ಕಂಡೀಷನ್ನು ಏಕವಚನದಲ್ಲಿ ಇರಬೇಕು. ಓಕೆ, ಸೊ ಇದೆರಡು ಕಂಡೀಷನ್ ಮೀಟ್ ಆದರೆ ನಾನು ಎನ ಬಳಸ್ಬೋದು ಅಥವಾ ಆ್ಯನ್ನ ಬಳಸ್ಬೋದು. ತದನಂತರದಲ್ಲಿ ಎನ ಯಾವಾಗ ಬಳಸಬೇಕು, ಆ್ಯನ್ನ ಯಾವಾಗ ಬಳಸಬೇಕು ನೋಡೋಣ. ಸೊ ಎ ಯಾವಾಗ ಬಳಸ್ತೀವಿ ಅಂತಂದರೆ, ಎ ಮತ್ತು ಆ್ಯನ್ ಯಾವಾಗ ರೀತಿಯಾಗಿ ನಾವು ಚೂಸ್ ಮಾಡಬೇಕಂದ್ರೆ ಬೇಸ್ಡ್ ಆನ್ ದಿ ಇನಿಷಿಯಲ್ ಸೌಂಡ್ ಆಫ್ ದಿ ವರ್ಡ್. ಅಂದರೆ ಒಂದು ಪದ ಸ್ಟಾರ್ಟ್ ಆಗಬೇಕಾದ್ರೆ ಯಾವ ಅಕ್ಷರದ ಸೌಂಡಿಂದ ಸ್ಟಾರ್ಟ್ ಆಗ್ತಿದೆ ಅದರ ಮೂಲಕ ನಾವು ಎ ಬಳಸ್ಬೇಕಾ ಆ್ಯನ್ನ ಬಳಸ್ಬೇಕಾ ನಾವು ಕಂಡುಹಿಡಿತೀವಿ. ಎಕ್ಸಾಂಪಲ್, ಈ ವೋವೆಲ್ಸ್ ಅಂತ ಇದ್ದಾವೆ, ಇಂಗ್ಲೀಷಲ್ಲಿ ವೋವೆಲ್ಸ್ ಇದ್ದಾವೆ. ಯಾವುದೆಲ್ಲ ವೋವೆಲ್ಸು? ಎ, ಇ, ಐ, ಓ, ಯು. ಎ, ಇ, ಐ, ಓ, ಯು ಏನಾಗುತ್ತೆ, ಇಂಗ್ಲಿಷ್ ಆಲ್ಫಾಬೆಟ್ಸ್ನ ಸ್ವರಗಳು ಅಂತ ಕರಿತೀವಿ. ಸ್ವರಗಳು ಅಂದರೆ ಏನಂತ ನಿಮ್ಗೆ ಗೊತ್ತು? ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ. ಅದೇ ರೀತಿ ಇಂಗ್ಲಿಷ್ನ ಆಲ್ಫಾಬೆಟ್ಸ್ನಲ್ಲಿ, ಈ ಇಂಗ್ಲಿಷ್ನ ಅಕ್ಷರಗಳಲ್ಲಿ ಸ್ವರಗಳಿದ್ದಾವೆ. ಅಂದರೆ ಇಂಡಿಪೆಂಡೆಂಟಾಗಿ ಉಚ್ಚಾರಣೆ ಮಾಡುವಂಥದ್ದು, ಇಂಡಿಪೆಂಡೆಂಟಾಗಿ ಪ್ರೊನೌನ್ಸ್ ಮಾಡುವಂಥದ್ದು, ಸ್ವತಂತ್ರವಾಗಿ ಉಚ್ಚರಿಸ್ಬೋದು. ಓಕೆ, ಇಂಡಿಪೆಂಡೆಂಟಾಗಿ ಪ್ರೊನೌನ್ಸ್ ಮಾಡ್ಬೋದಾಗಿರುವಂತಹ ಅಕ್ಷರಗಳು ಎ, ಇ, ಐ, ಓ, ಯು. ಹಾಗಾದರೆ ಮಿಕ್ಕಿದ್ದ ಪದಗಳು, ಮಿಕ್ಕಿದ್ದ ಅಕ್ಷರಗಳು ಏನಾಗುತ್ತೆ, ಕನ್ಸೊನೆಂಟ್ಸ್ ಅಂತ ಅಂತೀವಿ, ವ್ಯಂಜನಗಳು. ಓಕೆ, ಇದು ಸ್ವರಗಳಾಯಿತು. ಸ್ವರಗಳು ಅಂದರೆ ಇಂಗ್ಲೀಷ್ನಲ್ಲಿ ವೋವೆಲ್ಸ್ ಅಂತೀವಿ, ಇನ್ನೊಂದು ಕನ್ಸೊನೆಂಟ್ಸ್ ಅಂತ ಅಂತೀವಿ. ಏನಂತೀವಿ? ಕನ್ಸೋನೆಂಟ್ಸ್, ವ್ಯಂಜನಗಳು. ಸೊ ಫಾರ್ ಎಕ್ಸಾಂಪಲ್ ಬಿ. ಓಕೆ, ಬಿ ಅಂದರೆ ಬಿ ಅನ್ಬೇಕಾದ್ರೆ ನೋಡಿ, ಬಿ ಜೊತೆಗೆ ಇ ಅಂತ ಎಂಡ್ ಆಗ್ತಿದೆ ಲಾಸ್ಟಲ್ಲಿ. ಸೊ ಇದು ಇಂಡಿಪೆಂಡೆಂಟಾಗಿ ಬರ್ತಾ ಇಲ್ಲ, ಬದಲಾಗಿ ಇನ ಸಹಾಯ ತಗೋತಾ ಇದೆ. ಸಿ, ಸಿ, ಸಾ ಪ್ಲಸ್ ಇ, ಸಿ. ಓಕೆ, ಇಲ್ಲಿ ಈ ಅಕ್ಷರದಿಂದ ಸಹಾಯ ಪಡ್ಕೋತಾ ಇದೆ ಸಿ, ಹಾಗಾಗಿ ಇದು ವ್ಯಂಜನ. ಓಕೆ, ಇದೇ ರೀತಿ ಎಲ್ಲ ಡಿ, ಡಿ ಅಂದ್ಕೊಳ್ಳಿ, ಡಿ, ಡಾ ಪ್ಲಸ್ ಇ, ಡಿ. ಓಕೆ, ಈ ಪದದ ಈ ಅಕ್ಷರದ ಸಹಾಯನ ಪಡಿತಾ ಇದೆ ಡಿ, ಹಾಗಾಗಿ ಇವೆಲ್ಲ ಏನಾಗ್ತವೆ, ವ್ಯಂಜನ ಅಕ್ಷರಗಳಾಗ್ತವೆ. ಯಾವೆಲ್ಲ ಪದಗಳು ವೋವೆಲ್ ಪದದಿಂದ ಅಂದರೆ ಸ್ವರದಿಂದ ಉಚ್ಚಾರಣೆ ಆಗ್ತವೆ ಅಲ್ಲಿಗೆ ನಾನು ಆ್ಯನ್ನ ಬಳಸ್ತೀನಿ. ಓಕೆ, ಯಾವೆಲ್ಲ ಅಕ್ಷರಗಳು ವ್ಯಂಜನದಿಂದ ಸ್ಟಾರ್ಟ್ ಆಗ್ತವೆ ಅಲ್ಲಿಗೆ ನಾನು ಎ ಅಂತ ಬಳಸ್ತೀನಿ. ಇನ್ನೊಂದು ಬಾರಿ, ಯಾವ ಅಕ್ಷರಗಳು ಸ್ವರದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ವೋವೆಲಿಂದ ಸ್ಟಾರ್ಟ್ ಆಗೋದಲ್ಲ, ವೋವೆಲ್ ಸೌಂಡಿಂದ ಸ್ಟಾರ್ಟ್ ಆಗಬೇಕು. ವೋವೆಲ್ ಸೌಂಡಿಂದ ಇಲ್ಲಿಗೆ ನಾನು ಆ್ಯನ್ ಅಂತ ಬಳಸ್ತೀನಿ. ಯಾವಾಗೆಲ್ಲ ವ್ಯಂಜನ ಅಕ್ಷರದ ಸೌಂಡಿಂದ, ವ್ಯಂಜನ ಅಕ್ಷರದಿಂದ ಅಥವಾ ಕನ್ಸೋನೆಂಟ್ ಅಂತ ಕರಿತೀವಿ, ಕನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆದರೆ ನಾನು ಯಾವುದನ್ನು ಬಳಸ್ತೀನಿ, ಎ ಅನ್ನುವಂಥದ್ದನ್ನ ಬಳಸ್ತೀನಿ. ಸೊ ತಿರ್ಗಾ
ಇನ್ನೊಂದು ಬಾರಿ ರಿಪೀಟ್ ಮಾಡ್ತೀನಿ. ಇಂಡೆಫಿನೆಟ್ ಆರ್ಟಿಕಲ್ ಎ ಅಥವಾ ಆ್ಯನ್ ಯಾವಾಗೆಲ್ಲ ಯೂಸ್ ಮಾಡ್ತೀನಿ? ಯಾವಾಗ ಸ್ಪೆಸಿಫಿಕ್ ಆಗಿ ಮಾತಾಡ್ತಿಲ್ಲ, ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಏನು? ಯಾವಾಗೆಲ್ಲ ಏಕವಚನದಲ್ಲಿರ್ತವೆ, ಇಲ್ಲಿ ನಾನು ಇಂಡೆಫಿನೆಟ್ ಆರ್ಟಿಕಲ್ನ ಬಳಸಬೇಕಂತ ಗೊತ್ತಾಯಿತು. ಇಂಡೆಫಿನೆಟ್ ಆರ್ಟಿಕಲಲ್ಲಿ 2 ವಿಧ ಇದೆ, ಎ ಮತ್ತು ಆ್ಯನ್. ಹಾಗಾದರೆ ಎ ಯಾವಾಗ ಬಳಸ್ತೀನಿ, ಆ್ಯನ್ ಯಾವಾಗ ಬಳಸ್ತೀನಿ? ಆ್ಯನ್ ಯಾವಾಗ ಬಳಸ್ತೀನಿ ಅಂದರೆ, ಸ್ವರದಿಂದ ಸ್ಟಾರ್ಟ್ ಆಗುವಂತಹ ಪದಗಳೇನಾದರೂ ಬಂದರೆ ಅಲ್ಲಿ ನಾನು ಆ್ಯನ್ ಅಂತ ಬಳಸ್ತೀನಿ. ವ್ಯಂಜನ ಅಕ್ಷರದಿಂದ ಸ್ಟಾರ್ಟ್ ಆದರೆ ಒಂದು ಪದ, ಅಲ್ಲಿ ನಾನು ಎ ಅಂತ ಬಳಸ್ತೀನಿ. ಎಕ್ಸಾಂಪಲ್ ಕೊಡಿ ಸರ್. ನೋಡಿ, ಓವೆಲ್ ಸೌಂಡ್ ಆನೆಸ್ಟ್, ಆರ್, ಇದನ್ನು ಆರ್ ಅಂತೀವಿ. ಓಕೆ, ಇಂಗ್ಲೀಷ್ನಲ್ಲಿ ಆರ್ ಅಂತೀವಿ, ಅಥವಾ ನಮ್ಮೆಲ್ಲರಿಗೂ ಬರೋ ಥರ ಅವರ್ ಅಂದ್ಕೊಳ್ಳಿ. ಅಂಬ್ರೆಲಾ, MA, ಏರ್. ಸೊ ನಾವು ಹೇಗೆ ಇದನ್ನು ಕಂಡುಹಿಡಿಬೇಕಂತಂದರೆ, ನಾನು ನನ್ನ ಎಕ್ಸಾಮಿನೇಷನ್ಸ್ನಲ್ಲಿ ಯಾವ ರೀತಿಯಾದಂತಹ ಟ್ರಿಕ್ನ ಯೂಸ್ ಮಾಡ್ತಾ ಇದ್ದೆ ಅಂದರೆ, ಈ ಪದಗಳನ್ನ ನಾನು ಕನ್ನಡದಲ್ಲಿ ಬರ್ಕೊಬಿಡ್ತಿದ್ದೆ. ಓಕೆ, ಕನ್ನಡದಲ್ಲಿ ಬರ್ಕೊಂಡಾಗ ಇದು ನೋಡಿ, ಅಂಬ್ರೆಲಾ, ಅಂಬ್ರೆಲ್ಲಾ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದೆ? ಆ ಸ್ವರನ ವ್ಯಂಜನನ? ಸ್ವರ. ಹಾಗಾದರೆ ಆ್ಯನ್ ಅಂಬ್ರೆಲಾ. ಓಕೆ, ಸಿಂಪಲ್. ಅವರ್, ಇದನ್ನೆಲ್ಲ ಎರೇಸ್ ಮಾಡ್ತೀನಿ. ನೀವೆಲ್ಲ ಇದನ್ನು ಚೆನ್ನಾಗಿ ಬರ್ಕೊಂಡಿದ್ದು ಕಲ್ತಿದ್ರೆ ಇದನ್ನು ಎರೇಸ್ ಮಾಡ್ತೀನಿ, ಇನ್ನಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ. ಎಸ್, ಐ ವಿಲ್ ಎರೇಸ್ ದಿಸ್, ಕಾಪಿ ದಿಸ್ ಡೌನ್. ಓಕೆ, ಸೊ ಯಾವಾಗ ಕನ್ಫ್ಯೂಸ್ ಆಗುತ್ತಲ್ವಾ, ಯಾವಾಗ ಏನ ಬಳಸಬೇಕು, ಯಾವಾಗ ಆ್ಯನನ್ನು ಬಳಸಬೇಕು, ನಾನು ಆವಾಗೆಲ್ಲ ಏನು ಮಾಡ್ತಿದ್ದೆ, ಕನ್ನಡದಲ್ಲಿ ಬರ್ಕೊತಿದ್ದೆ. ಸೊ MA ನಾನು ಹೆಂಗೆ ಬರಿತೀನಿ? MA. ಈ ಎಮ್ ಅನ್ನುವಂಥದ್ದು, ಎಮ್ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದೆ? ಸ್ವರದಿಂದ. ಕನ್ನಡದಲ್ಲಿ ನೋಡಿ, ಏನು? ಸ್ವರ. ಹಾಗಾದರೆ ನಾನು ಹ್ಯಾನ್ನ ಬಳಸ್ತೀನಿ. ಅವರ್ನ ನಾನು ಹಿಂಗೆ ಬಳಸ್ತೀನಿ, ಹಿಂಗೆ ಬರಿತೀನಿ ಕನ್ನಡದಲ್ಲಿ. ಯಾವ ಅಕ್ಷರ ಇದೆ? ಆ ಇದೆ. ಹಾಗಾಗಿ ಆ್ಯನ್ ಅವರ್ ಅಂತ ಬಳಸ್ತೀನಿ. ಓಕೆ, ಆದರೆ ನೀವೇನಾದರೂ ಇಂಗ್ಲೀಷಲ್ಲಿ ಮಾಡೋಕ್ಕೆ ಹೋದರೆ ಹೆಚ್ಚೇನು, ನಾನು ಆವಾಗಲೇ ಏನು ಹೇಳಿದೆ, ಇಂಗ್ಲೀಷ್ನ ಸ್ವರಗಳು ಅಂದರೆ ಓವೆಲ್ಸ್ ಯಾವ್ಯಾವ ಇದ್ದಾವೆ, ಇಂಗ್ಲೀಷ್ನ ಓವೆಲ್ಸ್ ಯಾವ್ಯಾವುದು? A, E, I, O, U. ಇದಿಷ್ಟು ಮಾತ್ರ ಓವೆಲ್ಸ್. ಹಾಗಾದರೆ ಇಲ್ಲಿ ಹೆಚ್ಚಿದೆ. ಹಂಗಂದರೆ ವ್ಯಂಜನ ಆಗುತ್ತೆ. ಆದರೂ ಸಮೇತ ಉಚ್ಚಾರಣೆ ಮಾಡಬೇಕಾದ್ರೆ, ಅವರ್, ಹೇರ್, ಆನೆಸ್ಟ್, ಇದೆಲ್ಲ ಉಚ್ಚಾರಣೆ ಮಾಡಬೇಕಾದ್ರೆ ಆ ಅಕ್ಷರ ಪ್ರಾಮುಖ್ಯತೆನ ಪಡ್ಕೊಳ್ಳುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಕನ್ನಡದಲ್ಲಿ ಬರ್ಕೊಬಿಡ್ತೀನಿ. ಇಲ್ಲಿ ನೋಡಿ, ಅಂಬ್ರೆಲಾ. ಓಕೆ, ಇಲ್ಲಿ ಯಾವ ಅಕ್ಷರ ಪ್ರಾಮುಖ್ಯತೆ ಪಡೀತು ಸ್ಟಾರ್ಟಿಂಗಲ್ಲಿ? ಅಂಬ್ರೆಲಾ. ಆ್ಯನ್ ಅಂಬ್ರೆಲಾ. ಓಕೆ, ಆನೆಸ್ಟಿ ನಾನು ಹೆಂಗೆ ಬರಿತೀನಿ? ಆನೆಸ್ಟಿ. ಸೊ ಇಲ್ಲೂ ಸಹ ಎಚ್ ಅನ್ನುವಂಥದ್ದು ಸೈಲೆಂಟ್ ಆಗುತ್ತೆ. ಆನೆಸ್ಟಿ ಅಂತ ಈ ರೀತಿ ಬರೆಯೋದಕ್ಕೆ ಆ್ಯನ್ ಆನೆಸ್ಟ್ ಪರ್ಸನ್. ಆನೆಸ್ಟಿ ಅಲ್ಲ, ಆನೆಸ್ಟ್ ಪರ್ಸನ್. ಆನೆಸ್ಟಿಗೆ ಯಾವುದೇ ರೀತಿಯಾದಂತಹ ಆರ್ಟಿಕಲ್ ಬರಲ್ಲ. ಓಕೆ, ಆ್ಯನ್ ಆನೆಸ್ಟ್ ಪರ್ಸನ್. ಸೊ ಇಲ್ಲಿ ಏನು ಬಂತು? ಆ್ಯನ್ ಬಂತು. ಓಕೆ, ಸಿಂಪಲ್. ನೆಕ್ಸ್ಟು ಕನ್ಸೋನೆಂಟ್ ಸೌಂಡ್. ವ್ಯಂಜನ ಅಕ್ಷರದಿಂದ ಸ್ಟಾರ್ಟ್ ಆದರೆ, ವ್ಯಂಜನಾಕ್ಷರ ಏನಾದರೂ ಪ್ರಾಮುಖ್ಯತೆ ಪಡ್ಕೊಂಡ್ರೆ ಅಲ್ಲಿ ನಾನು ಯಾವುದನ್ನ ಬಳಸಬೇಕು? ಎ ಅನ್ನುವಂಥದ್ದನ್ನ ಬಳಸಬೇಕು. ಎಕ್ಸಾಂಪಲ್ ನೋಡಿ, ಯೂನಿವರ್ಸಿಟಿ ಅಂತ ಇದೆ ಸರ್. ಯೂನಿವರ್ಸಿಟಿ ಸ್ಟಾರ್ಟ್ ಆಗ್ತಾ ಇರೋದು ಯು ಇಂದ. ಯು ಸ್ವರ ಇಂಗ್ಲೀಷ್ನಲ್ಲಿ. ಆದರೂ ಸಮೇತ ನಾನು ಏನ ಬಳಸ್ತೀನಿ. ಯಾಕಂದರೆ ಉಚ್ಚಾರಣೆ ಮಾಡಬೇಕಾದ್ರೆ ಯೂನಿವರ್ಸಿಟಿ ಯಾ ಇಂದ ಸ್ಟಾರ್ಟ್ ಆಗ್ತಿದೆ. ಈ ಯು, ಯೂನಿವರ್ಸಿಟಿ. ಸೊ ಯಾ ಅನ್ನುವಂಥದ್ದು ವ್ಯಂಜನ ಆಗುತ್ತೆ. ಹಾಗಾಗಿ ವ್ಯಂಜನಾಕ್ಷರದ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ. ಸೊ
ಕನ್ಫ್ಯೂಷನ್ ಆಗಬಾರ್ದು ಅಂದರೆ ನಾನು ಏನು ಮಾಡ್ಕೊತೀನಿ, ಕನ್ನಡದಲ್ಲಿ ಬರ್ಕೋತೀನಿ. ಬರ್ಕೊಳ್ಳಿ ಕನ್ನಡದಲ್ಲಿ. ಯೂನಿವರ್ಸಿಟಿ ನಾನು ಹೆಂಗೆ ಬರಿತೀನಪ್ಪ, ಯೂನಿವರ್ಸಿಟಿ. ಸೊ ಯಾ ಸ್ವರನ ವ್ಯಂಜನನ, ವ್ಯಂಜನ. ಹಾಗಾಗಿ ಎ ಯೂನಿವರ್ಸಿಟಿ. ಹಾಗೆ ಯುರೋಪಿಯನ್, ಯುರೋಪಿಯನ್ನ ನಾನು ಹೆಂಗೆ ಬರಿತೀನಿ, ಸೇಮ್ ಅಲ್ವಾ, ಇದೇ ರೀತಿ ಬರಿತೀನಿ. ಯುರೋಪಿಯನ್ ಯಾ ಅಕ್ಷರ, ಸ್ವರನ ವ್ಯಂಜನನ. ಸ್ವರ ಆದರೆ ಆ್ಯನ್ ಬರಬೇಕು, ವ್ಯಂಜನ ಆದರೆ ಎ ಬರಬೇಕು. ಯಾ ಏನು, ವ್ಯಂಜನ. ಹಾಗಾಗಿ ಎ ಯುರೋಪಿಯನ್ ಆಗತ್ತೆ. ಓಕೆ, ವೆರಿ ಸಿಂಪಲ್. ಅದೇ ರೀತಿ ಒನ್ ಐಡ್ ಮ್ಯಾನ್, ಒಂದು ಕಣ್ಣಿನ ವ್ಯಕ್ತಿ. ಒನ್ನ ನಾನು ಹೆಂಗೆ ಬರಿತೀನಿ ಕನ್ನಡದಲ್ಲಿ, ಒನ್. ಕರೆಕ್ಟ್ ಅಲ್ವಾ, ಈ ರೀತಿಯಾಗಿ ಬರಿತೀನಲ್ವಾ. ಸೊ ಇಲ್ಲಿ ವಾ ಅನ್ನುವಂಥದ್ದು ಏನಪ್ಪ, ಸ್ವರನ ವ್ಯಂಜನನ, ವ್ಯಂಜನ. ಹಾಗಾಗಿ ಎ ಅಂತ ಬಳಸ್ತೀನಿ. ವೆರಿ 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 ಸಿಂಪಲ್. ಸೊ ಒಂದು ಎಕ್ಸಾಮ್ನಲ್ಲಿ ಅಕಸ್ಮಾತ್ ಏನಾದರೂ ಯಾವುದಾದರೂ ಒಂದು ಪದನ ಕೊಟ್ಟು ಇದರಲ್ಲಿ ಎ ಬರಬೇಕಾ ಆ್ಯನ್ ಬರಬೇಕಾ ಅಂತ ಕೇಳಿದ್ರೆ ನಾನು ಮೊದಲನೇದಾಗಿ ಏನು ಮಾಡ್ತೀನಿ, ಮೊದಲನೇದಾಗಿ ಕನ್ನಡದಲ್ಲಿ ಆ ಒಂದು ಪದನ ಬರಿತೀನಿ. ಆ ಒಂದು ಪದ ಸ್ವರದಿಂದ ಸ್ಟಾರ್ಟ್ ಆದರೆ ಆ್ಯನ್ ಬರುತ್ತೆ. ಆ ಒಂದು ಪದ, ಕನ್ನಡದ ಪದ ವ್ಯಂಜನಾಕ್ಷರದಿಂದ ಸ್ಟಾರ್ಟ್ ಆದರೆ ಅಲ್ಲಿ ನಾನು ಏನ ಬಳಸ್ತೀನಿ. ಯಾವಾಗ ಯಾವಾಗ ನನಗೆ ಇಂಡೆಫಿನೆಟ್ ಆರ್ಟಿಕಲ್ ಬರುತ್ತೆ ಅಂತ ಗೊತ್ತಿದ್ದಾಗ. ಸೊ ಇನ್ನೊಂದು ಬಾರಿ ರಿಪೀಟ್ ಮಾಡ್ತೀನಿ, ಇಂಡೆಫಿನೆಟ್ ಆರ್ಟಿಕಲ್ ಬರಬೇಕಂದ್ರೆ ಎರಡು ಕಂಡೀಷನ್ ಇದೆ. ಒಂದು ಕಂಡೀಷನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬಾರ್ದು, ಇನ್ನೊಂದು ಕಂಡೀಷನ್ನು ಏಕವಚನ ರೂಪದಲ್ಲಿ ಇರಬೇಕು. ಓಕೆ, ಏಕವಚನ ರೂಪದಲ್ಲಿರಬೇಕು ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಏನು, ಯಾವಾಗ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ ಆವಾಗ ನಾನು ಎ ಅಥವಾ ಆ್ಯನನ್ನು ಬಳಸ್ತೀನಿ, ಇಂಡೆಫಿನೆಟ್ ಆರ್ಟಿಕಲ್ನ ಬಳಸ್ತೀನಿ. ಓಕೆ, ಸೊ ಈ ಎರಡು ಕಂಡೀಷನ್ ಇದ್ದರೆ ಇಂಡೆಫಿನೆಟ್ ಆರ್ಟಿಕಲ್ನ ಬಳಸಬೇಕು. ಹಾಗಾದರೆ ಎನ ಬಳಸಬೇಕಾ ಆ್ಯನನ್ನು ಬಳಸಬೇಕಾ? ಎ ಯಾವಾಗ ಬಳಸ್ತೀನಿ, ಎ ಯಾವಾಗ ಬಳಸ್ತೀನಿ ಅಂತ ಅಂದರೆ ವ್ಯಂಜನಾಕ್ಷರದಿಂದ ಸ್ಟಾರ್ಟ್ ಆದರೆ ಆ ಒಂದು ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಯಾವುದು ವ್ಯಂಜನಾಕ್ಷರದಿಂದ ಸ್ಟಾರ್ಟ್ ಆದರೆ ಏನ ಬಳಸ್ತೀನಿ. ಅಕಸ್ಮಾತ್ ಸ್ವರದಿಂದ ಸ್ಟಾರ್ಟ್ ಆದರೆ ಆ ಒಂದು ಉಚ್ಚಾರಣೆ ಸ್ವರದಿಂದ ಸ್ಟಾರ್ಟ್ ಆದರೆ ಅಲ್ಲಿಗೆ ನಾನು ಆ್ಯನ್ನ ಬಳಸ್ತೀನಿ. ಓಕೆ, ಎ ಆ್ಯನ್. ಸಿಂಪಲ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡೋಣ. ಇದೆಲ್ಲ ಪಿ ವೈ ಕ್ಯೂಸ್. ಸೊ ಕೆಲವೊಂದು ಪಿ ವೈ ಕ್ಯೂಸ್ನ ಪ್ರಾಕ್ಟೀಸ್ ಮಾಡೋಣ. ಆವಾಗಲೇ ಹೇಳ್ಕೊಟ್ಟೆ ಯೂನಿವರ್ಸಿಟಿ. ನಾನು ಸ್ಪೆಸಿಫಿಕ್ಕಾಗಿ ಇದೇ ಯೂನಿವರ್ಸಿಟಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಡೆಫಿನೆಟ್ ಆರ್ಟಿಕಲ್ನ ಇಂಡೆಫಿನೆಟ್ ಆರ್ಟಿಕಲ್ನ ನೋಡ್ಕೋಬೇಕು. ಸ್ಪೆಸಿಫಿಕ್ಕಾಗಿ ಹೇಳಿದಾಗ ಡೆಫಿನೆಟ್ ಆರ್ಟಿಕಲ್ ಬರುತ್ತೆ. ಸ್ಪೆಸಿಫಿಕ್ಕಾಗಿ ಹೇಳ್ದೇ ಇದ್ದಾಗ ನಾನು ಇಂಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡ್ತೀನಿ. ಹಾಗಾಗಿ ಇಲ್ಲಿ ಯೂನಿವರ್ಸಿಟಿ ಅನ್ನುವಂಥದ್ದು ಸ್ಪೆಸಿಫಿಕ್ಕಾಗಿ ಹೇಳ್ತಿಲ್ಲ, ಜನರಲಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಏನಾಗುತ್ತೆ, ದಾ ಹೋಗುತ್ತೆ, ಡೆಫಿನೆಟ್ ಆರ್ಟಿಕಲ್ ಹೋಗುತ್ತೆ. ಸೊ ಇವಾಗ ನನಗೆ ಗೊತ್ತಿದೆ ಇಂಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡ್ತಾ ಇರೋದು. ಇಲ್ಲಿ ಏನ ಯೂಸ್ ಮಾಡಬೇಕಾ ಆ್ಯನನ್ನು ಯೂಸ್ ಮಾಡಬೇಕಾ, ಈ ಥರ ಗೊತ್ತಾದಾಗ ನಾನು ಏನು ಮಾಡ್ಕೋತೀನಿ ಅಂದೆ, ಕನ್ನಡದಲ್ಲಿ ಬರ್ಕೋತೀನಿ ಅಂದೆ ಯೂನಿವರ್ಸಿಟಿ. ಕರೆಕ್ಟಾ? ಸೊ ಯೂನಿವರ್ಸಿಟಿನ ಈ ಥರ ಕನ್ನಡದಲ್ಲಿ ಬರ್ಕೋತೀನಿ. ಕನ್ನಡದಲ್ಲಿ ಬರೆದಾಗ ನನ್ನ ಮೊದಲನೇ ಅಕ್ಷರ ವ್ಯಂಜನ ಆಗಿದ್ದರೆ ಯಾವ್ದು ಬರುತ್ತೆ, ಎ ಬರುತ್ತೆ. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ನೋಡಿ, ಆನರರಿ ಡಿಗ್ರಿ. ಆನರರಿ ಡಿಗ್ರಿ ಯಾವುದ್ರಲ್ಲಿ ಬೇಕಾದರೂ ಆನರರಿ ಡಿಗ್ರಿ ಮಾಡ್ಬೋದಲ್ವಾ. ಆನರ್ಸ್ ಯಾವ ಸಬ್ಜೆಕ್ಟಲ್ಲಾದರೂ ಮಾಡ್ಬೋದು. ಸ್ಪೆಸಿಫಿಕ್ಕಾಗಿ ಇದೇ ಆನರರಿ ಡಿಗ್ರಿ ಅಂತ ಹೇಳ್ತಿಲ್ಲ. ಹಾಗಾಗಿ ಡೆಫಿನೆಟ್ ಆರ್ಟಿಕಲ್ ಬರಲ್ಲ, ಇಂಡೆಫಿನೆಟ್ ಆರ್ಟಿಕಲ್ ಅಂತ ಗೊತ್ತಾಯಿತು. ಹಾಗಾದರೆ ಏನ ಆ್ಯನ, ಎ ಯಾವಾಗ ಇದನ್ನು ಕನ್ನಡದಲ್ಲಿ ಬರ್ಕೊಂಡಾಗ ಆನರರಿ ಹೆಂಗೆ ಬರಿತೀನಪ್ಪ, ಆನರರಿ. ಆನರರಿ ಅಂತ ಬರೆದಾಗ ಇಲ್ಲಿ ಮೊದಲನೇ ಅಕ್ಷರ ಯಾವುದರಿಂದ ಪ್ರಾರಂಭ ಆಗ್ತಾ ಇದೆ ಆನರರಿ, ಆ ಇಂದ. ಈ ಆ ಏನಾಗುತ್ತೆ, ಸ್ವರ. ಕರೆಕ್ಟಾ?
ಸೊ ಸ್ವರ ಆಗಿರುವುದರಿಂದ ಏನಾಗುತ್ತೆ, ಆ್ಯನ್ ಆನರರಿ ಡಿಗ್ರಿ ಆಗುತ್ತೆ. ತುಂಬ ಸಿಂಪಲ್ ಇದೆ ಅಲ್ವಾ, ವೆರಿ ಸಿಂಪಲ್. ಎಸ್, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈ ಗೇವ್ ಮಿ ಡ್ಯಾಶ್ 1 ರೂಪಿ ನೋಟ್. ಹಲವಾರು 1 ರೂಪಿ ನೋಟ್ಸ್ ಇರ್ತವೆ, ಎಷ್ಟೊಂದು 1 ರೂಪಿ ನೋಟ್ಸ್ ಇರ್ತವೆ. ಹಾಗಾದರೆ ನನಗೆ ಯಾವ್ದು ಸ್ಪೆಸಿಫಿಕ್ ಆಗಿ ಅಂತ ಹೇಳ್ತಾ ಇದ್ದೀನಾ? ಇಲ್ಲ, ಹೇಳ್ತಿಲ್ಲ. ಹಾಗಾಗಿ ಇಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ಬರಬೇಕು. ಸೊ 2 ಆಪ್ಷನ್ ಹೋಯಿತು. ಇಂಡೆಫಿನೆಟ್ ಆರ್ಟಿಕಲ್ ಬರೆದಾಗ ಎ ಬರುತ್ತೆ ಅಥವಾ ಆ್ಯನ್ ಬರುತ್ತೆ, ಕರೆಕ್ಟಾ? ಎ ಯಾವಾಗ ಬರುತ್ತೆ, ಆ್ಯನ್ ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಿವಾಗ. ಸೊ ಏನು ಮಾಡಬೇಕು, ಕನ್ನಡದಲ್ಲಿ ಬರ್ಕೊತೀನಿ 1 ರೂಪಿ ನೋಟ್. ಸೊ 1 ರೂಪಿ ನೋಟ್ನ ನಾನು ಹೇಗೆ ಬರಿತೀನಿ, 1 ರೂಪಿ ನೋಟ್, ಕರೆಕ್ಟಾ? 1 ರೂಪಿ ನೋಟ್ ಈ ರೀತಿಯಾಗಿ ನಾನು ಬರಿತೀನಿ 1 ರೂಪಿ ನೋಟ್ನ. ಸೊ ಇಲ್ಲಿ ಯಾವುದರಿಂದ ಸ್ಟಾರ್ಟ್ ಆಗ್ತಿದೆ, ವಾ ಇಂದ ಸ್ಟಾರ್ಟ್ ಆಗ್ತಿದೆ. ವಾ ಅನ್ನುವಂಥದ್ದು ವ್ಯಂಜನ, ಹಾಗಾಗಿ ಎ 1 ರೂಪಿ ನೋಟ್ ಅಂತ ನಾನು ಬಳಸ್ತೀನಿ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ, ಎ ಆಗುತ್ತೆ. ನಿಮ್ಮ ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆ, ಇಲ್ಲಿ ಆಪ್ಷನ್ ಬಿ ಆ್ಯನ್ ಇಸ್ ಕರೆಕ್ಟ್, ಇಲ್ಲಿ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಈ ರೀತಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಕ್ವೆಶನ್ಸ್ನ. ಓಕೆ, ಇನ್ನಷ್ಟು PYQsನ ನೀವು ಸಾಲ್ವ್ ಮಾಡಬೇಕು. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ನ ಓದಿದಾಗ, ಈ ಕಾನ್ಸೆಪ್ಟ್ನ ಓದಿದ ಮೇಲೆ ಆರ್ಟಿಕಲ್ಸ್ ಅನ್ನುವಂತಹ ಟಾಪಿಕ್ನ ತಗೊಂಡು ಇದರಲ್ಲಿ ಯಾವ ರೀತಿಯಾದಂತಹ PYQs ಬಂದಿದ್ದಾವೆ ನೋಡಿ ಅದರಲ್ಲಿ ನೀವು ಮಾಡಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬರುತ್ತೆ ತುಂಬ ಚೆನ್ನಾಗಿ. ಓಕೆ, ಸೊ ಇವಾಗ ನೀವೇನು ಮಾಡಬೇಕು, ನಿಮ್ಮ ಹೋಮ್ವರ್ಕ್ ಏನು, PYQsನ ಸಾಲ್ವ್ ಮಾಡಬೇಕು. ಯಾವುದರಲ್ಲಿ ಸರ್? ಆರ್ಟಿಕಲ್ಸಲ್ಲಿ. ಓಕೆ, ಆರ್ಟಿಕಲ್ಸಲ್ಲಿ ನೀವು PYQsನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬರುತ್ತೆ. ಓಕೆ, ಇದಾದ ನಂತರ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಡೆಫಿನೆಟ್ ಆರ್ಟಿಕಲ್ನ ನೋಡೋಣ. ಯಾವಾಗೆಲ್ಲ ಡೆಫಿನೆಟ್ ಆರ್ಟಿಕಲ್ನ ನಾವು ಬಳಸ್ತೀವಿ? ಸೊ ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಂಡೆಫಿನೆಟ್ ಆರ್ಟಿಕಲ್ಲು ಸ್ಪೆಸಿಫಿಕ್ ಆಗಿ ಇಲ್ಲದೇ ಇದ್ದಾಗ, ಸೊ ಆಬ್ವಿಯಸ್ಲಿ ಸ್ಪೆಸಿಫಿಕ್ ಆಗಿದ್ದಾಗ ಡೆಫಿನೆಟ್ ಆರ್ಟಿಕಲ್ಲು. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಆಗಿ ಅಥವಾ ಯೂನಿಕ್ ಆಗಿ ಇದ್ದರೆ ಅಲ್ಲಿಗೆ ನಾನು ದಾ ಅಂತ ಬಳಸ್ತೀನಿ. ಇಲ್ಲಿ ನನಗೆ 4 ಕಂಡೀಷನ್ ಬರ್ತವೆ. ಯಾವಾಗೆಲ್ಲ ನಾನು ದಾನ ಯೂಸ್ ಮಾಡ್ತೀನಿ ಅಂದರೆ, ಯಾವಾಗ ಒಂದು ಯೂನಿಕ್ ಥಿಂಗ್ ಇರುತ್ತೆ. ಎಕ್ಸಾಂಪಲ್, ಸನ್ ಒಂದೇ ಇರೋದಲ್ವಾ? ಹಾಂ, ಕರೆಕ್ಟ್ ತಾನೆ? ಸೊ ಒಂದೇ ಇರೋದ್ರಿಂದ ನಾನು ದಾ ಸನ್ ಅಂತೀನಿ. ಮೂನ್, ಚಂದ್ರ ಎಷ್ಟಿದ್ದಾವೆ? ಒಂದೇ ಇದ್ದಾವೆ, ಒಂದೇ ಇದೆ, ಹಾಗಾಗಿ ದಾ ಮೂನ್ ಅಂತೀನಿ. ಅರ್ತ್ ಎಷ್ಟು ಅರ್ಥಗಳಿದ್ದಾವೆ? ಒಂದೇ ಅರ್ಥ. ಓಕೆ, ಒಂದೇ ಅರ್ಥ ಆಗಿರೋದ್ರಿಂದ ಏನಂತ ಬಳಸ್ತೀನಿ, ದ ಅರ್ತ್ ಅಂತ ಬಳಸ್ತೀನಿ. ಸೊ ಇವಾಗ ಪ್ಲ್ಯಾನೆಟ್ ತಗೊಳ್ಳಿ, ಯಾವುದಾದ್ರೂ ಒಂದು ಪ್ಲ್ಯಾನೆಟ್, ದ ಪ್ಲ್ಯಾನೆಟ್ ಬರಬೇಕಾ, ಎ ಪ್ಲ್ಯಾನೆಟ್ ಬರಬೇಕಾ? ದ ಪ್ಲ್ಯಾನೆಟ್. ಯಾಕೆ? ಬಿಕಾಸ್ ಇಟ್ ಈಸ್ ಅ ಜಾಗ್ರಫಿಕಲ್ ಫೀಚರ್. ಜಾಗ್ರಫಿಕಲ್ ಫೀಚರ್ ಬಂದರೆ ದಾನ ಬಳಸಬೇಕು, ಯೂನಿಕ್ ಆಗಿದ್ದರೆ ದಾನ ಬಳಸಬೇಕು. ಸೂಪರ್ಲೇಟಿವ್ಸ್ ಅಂದರೆ ಏನು ಸರ್? ಸೊ ನಾವು ಕಂಪೇರ್ ಮಾಡಬೇಕಾದ್ರೆ ಒಂದು ವಸ್ತುನ ಅಥವಾ ಒಬ್ಬ ವ್ಯಕ್ತಿನ ಇನ್ನೊಂದು ವಸ್ತುಗೆ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಕಂಪೇರ್ ಮಾಡಬೇಕಾದ್ರೆ 3 ರೀತಿಯಾದಂತಹ ಕಂಪ್ಯಾರಿಟಿವ್ಸ್ ಬರುತ್ತೆ. ಓಕೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ ನಾವು. ಯಾವುದು? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ನಾವು ಯಾರನ್ನೂ ಕಂಪೇರೇ ಮಾಡಿಲ್ಲ ಅಂದರೆ ಅದು ಪಾಸಿಟಿವ್ ಡಿಗ್ರಿ ಆಗುತ್ತೆ. ಐ ಆಮ್ ಗುಡ್ ಅಥವಾ ಐ ಆಮ್ ಟಾಲ್, ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಇದು ಪಾಸಿಟಿವ್ ಡಿಗ್ರಿ. ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಬರುತ್ತೆ. ಕಂಪ್ಯಾರಿಟಿವ್ ಡಿಗ್ರಿ ಅಂದರೆ ನಾನು ಇನ್ನೊಬ್ಬ ವ್ಯಕ್ತಿಯ ಜೊತೆ ಕಂಪೇರ್ ಮಾಡ್ತಾ ಇರೋದು. ಐ ಆಮ್ ಟಾಲರ್ ದ್ಯಾನ್ ಹಿಮ್. ಸೊ ನಾನು ಅವನಿಗಿಂತ ಉದ್ದ ಇದ್ದೀನಿ, ಐ ಆಮ್ ಟಾಲರ್ ದ್ಯಾನ್ ಹಿಮ್. ಸೊ ಒಬ್ಬ ವ್ಯಕ್ತಿ ಜೊತೆ ಕಂಪೇರ್ ಮಾಡಿದಾಗ ಕಂಪ್ಯಾರಿಟಿವ್ ಡಿಗ್ರಿ ಬರುತ್ತೆ. ಅದೇ ರೀತಿ ಸೂಪರ್ಲೇಟಿವ್ ಅಂತ ಬರುತ್ತೆ. ಸೂಪರ್ಲೇಟಿವ್ ಅಂದರೆ ಏನಪ್ಪ ಅಂದರೆ, ಸೂಪರ್ಲೇಟಿವ್, ಐ ಆಮ್ ದ ಟಾಲೆಸ್ಟ್ ಇನ್ ದ ಕ್ಲಾಸ್. ಇಡೀ ಕ್ಲಾಸ್ಗೆ ನಾನೇ ಉದ್ದ. ಇದು ಸೂಪರ್ಲೇಟಿವ್ ಅಂದರೆ ಹೈಯೆಸ್ಟ್ ಫಾರ್ಮ್ ಆಫ್ ಕಂಪ್ಯಾರಿಸನ್.
ನಾನು ಒಬ್ಬರು ಇಬ್ರಿಗೆ ಕಂಪೇರ್ ಮಾಡ್ತಿಲ್ಲ, ಇಡೀ ಕ್ಲಾಸ್ಗೆ ಅಥವಾ ಇಡೀ ದೇಶದಲ್ಲಿ ಈ ರೀತಿ ನಾನು ಕಂಪೇರ್ ಮಾಡಿದಾಗ ಅದನ್ನು ನಾನು ಸೂಪರ್ಲೇಟಿವ್ ಡಿಗ್ರಿ ಅಂತೀನಿ. ಆ್ಯಂಡ್ ಯಾವಾಗೆಲ್ಲ ಸೂಪರ್ಲೇಟಿವ್ ಬರುತ್ತೆ ಅಲ್ಲೆಲ್ಲ ನಾನು ದ ಅಂತ ಬಳಸ್ತೀನಿ. ಎಕ್ಸಾಂಪಲ್, ಟಾಲ್, ಟಾಲರ್, ಟಾಲೆಸ್ಟ್. ಓಕೆ, ಟಾಲ್, ಟಾಲರ್, ಟಾಲೆಸ್ಟ್. ಸೊ ಇಲ್ಲಿ ಟಾಲ್ ಅನ್ನುವಂಥದ್ದು ಪಾಸಿಟಿವ್ ಡಿಗ್ರಿ, ಟಾಲರ್ ಅನ್ನುವಂಥದ್ದು ಕಂಪ್ಯಾರಿಟಿವ್ ಡಿಗ್ರಿ, ಟಾಲೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿ. ಸೊ ಯಾವಾಗೆಲ್ಲ ನಾನು ಟಾಲೆಸ್ಟ್ ಬಾಯ್ ಅಂತೀನಿ ಅಲ್ಲೆಲ್ಲ ನಾನು ದ ಬಳಸ್ತೀನಿ. ಐ ಆಮ್ ದ ಟಾಲೆಸ್ಟ್ ಬಾಯ್ ಇನ್ ಕ್ಲಾಸ್. ಸೊ ಇಲ್ಲಿ ನೋಡಿ, ಐ ಆಮ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇಲ್ಲಿ ಟಾಲೆಸ್ಟ್ ಏನು, ಟಾಲೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿ. ಸೊ ಸೂಪರ್ಲೇಟಿವ್ ಡಿಗ್ರಿ ಜೊತೆಗೆ ಯಾವುದೋ ಆರ್ಟಿಕಲ್ನ ಬಳಸಿದೆ, ದ ಅನ್ನುವಂತಹ ಆರ್ಟಿಕಲ್ನ ಬಳಸಿದೆ. ಓಕೆ, ಸಿಂಪಲ್. ಸೊ ದ ಅನ್ನುವಂಥದ್ದು ಒಂದು ಯೂನಿಕ್ ಥಿಂಗ್ಸ್ಗೆ ಬಳಸ್ತೀವಿ, ಇನ್ನೊಂದು ಸೂಪರ್ಲೇಟಿವ್ಸ್ಗೆ ಬಳಸ್ತೀನಿ, ಇನ್ನೊಂದು ಭೌಗೋಳಿಕ ಲಕ್ಷಣಗಳು ಅಥವಾ ಭೂಗೋಳಿಕ ಲಕ್ಷಣಗಳು. ಎಕ್ಸಾಂಪಲ್, ದ ಗ್ಯಾಂಜಸ್, ದ ಗಂಗಾ ರಿವರ್, ದ ಹಿಮಾಲಯಾಸ್, ದ ಪೆಸಿಫಿಕ್ ಓಷನ್, ದ ಇಂಡಿಯನ್ ಓಷನ್, ದ ಅಂಟಾರ್ಕ್ಟಿಕಾ. ಓಕೆ, ಸೊ ಇದೆಲ್ಲ ಭೌಗೋಳಿಕ ಲಕ್ಷಣಗಳೇನಿದ್ದಾವೆ ಅದಕ್ಕೆಲ್ಲ ನಾನು ದ ಅಂತ ಬಳಸ್ತೀನಿ. ಹಾಗೆ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ, ಯಾವಾಗೆಲ್ಲ ಸಂಗೀತ ವಾದ್ಯಗಳು ಬರ್ತಾವಲ್ವಾ, ದ ವಯಲಿನ್, ದ ಫ್ಲೂಟ್, ದ ಡ್ರಮ್. ಓಕೆ, ಸಂಗೀತ ವಾದ್ಯಗಳು ಬಂದಾಗೆಲ್ಲ ನಾನು ದ ಅಂತ ಬಳಸ್ತೀನಿ. ಸೊ 4 ಕಂಡೀಷನ್ ಯಾವ್ಯಾವುದು? ಒಂದು ಕಂಡೀಷನ್ ಫಸ್ಟ್ ಆನ್ ಫಾರ್ಮೋಸ್ಟ್ ಸ್ಪೆಸಿಫಿಕ್ ಆಗಿರಬೇಕು, ಆಯಿತಾ? ಸ್ಪೆಸಿಫಿಕ್ ಆಗಿರಬೇಕು. ಇನ್ನೊಂದು ಎಕ್ಸಾಂಪಲ್ ಸ್ಪೆಸಿಫಿಕ್ ಆಗಿರೋದಕ್ಕೆ, ಅ ಡಾಗ್ ಈಸ್ ರನ್ನಿಂಗ್. ಸೊ ಇಲ್ಲಿ ನಾನು ಅ ಡಾಗ್ ಈಸ್ ರನ್ನಿಂಗ್ ಅಂದೆ ಫಸ್ಟು. ದ ಡಾಗ್ ಈಸ್ ಮ್ಯಾಡ್. ಓಕೆ, ಸೊ ಇಲ್ಲಿ ದ ಬರ್ತು. ಯಾಕೆ? ಬಿಕಾಸ್ ನಾನು ಆಲ್ರೆಡಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟಿದ್ದೀನಿ ಆ ನಾಯಿ ಅಂತ. ಸೊ ಯಾವುದೋ ಒಂದು ನಾಯಿ ಓಡ್ತಾ ಇದೆ, ಆ ನಾಯಿಗೆ ಹುಚ್ಚಿಡ್ದಿದೆ, ದ ಡಾಗ್ ಈಸ್ ಮ್ಯಾಡ್. ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು ಯಾವ ನಾಯಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ, ಅದಕ್ಕೆ ದ ಬಳಸಿದೆ. ಓಕೆ, ಸೊ ಯಾವಾಗ ನಾನು ಒಂದು ವಸ್ತುನ ಅಥವಾ ಒಂದು ವ್ಯಕ್ತಿನ ಅಥವಾ ಒಂದು ಅನಿಮಲ್ನ ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ, ಇವಾಗ ಮುಂದೆ ಬರುವಂತಹ ವಾಕ್ಯದಲ್ಲಿ ನಾನು ಅದೇ ನಾಯಿ ಬಗ್ಗೆ ಮಾತಾಡ್ತಿರ್ತೀನಿ ಅಥವಾ ಅದೇ ವ್ಯಕ್ತಿ ಬಗ್ಗೆ ಮಾತಾಡ್ತಿರ್ತೀನಿ ಅಥವಾ ಅದೇ ವಸ್ತು ಬಗ್ಗೆ ಮಾತಾಡ್ತಾ ಇರ್ತೀನಿ. ಅದು ಸ್ಪೆಸಿಫಿಕ್ ಆಯಿತು, ಹಾಗಾಗಿ ಅಲ್ಲಿ ದ ಬರುತ್ತೆ. ಕರೆಕ್ಟಾ? ಸೊ ಸ್ಪೆಸಿಫಿಕ್ ಮತ್ತು ನಾಟ್ ಸ್ಪೆಸಿಫಿಕ್ಗೆ ವ್ಯತ್ಯಾಸ ಇದು. ಸೊ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಐ ಆಮ್ ರೈಟಿಂಗ್ ಇನ್ ಅ ಪೆನ್. ಓಕೆ, ಐ ಆಮ್ ಯೂಸಿಂಗ್ ಅ ಪೆನ್. ಯಾವುದೋ ಒಂದು ಪೆನ್ ಯೂಸ್ ಮಾಡ್ತಾ ಇದ್ದೀನಿ, ದ ಪೆನ್ ಈಸ್ ಗುಡ್. ಸೊ ನಿಮ್ಗೆ ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ ನಾನು ಈ ಪೆನ್ನ. ಐ ಆಮ್ ಯೂಸಿಂಗ್ ಅ ಪೆನ್, ದ ಪೆನ್ ಈಸ್ ಗುಡ್. ಸೊ ಇವಾಗ ನಿಮಗೆ ಗೊತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇದೇ ಪೆನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಸ್ಪೆಸಿಫಿಕ್ ಆಯ್ತು. ಇವಾಗ ಸ್ಟಾರ್ಟಿಂಗಲ್ಲಿ ಏನಾಯಿತು, ಸ್ಪೆಸಿಫಿಕ್ ಇರಲಿಲ್ಲ, ಯಾವುದೋ ಒಂದು ಪೆನ್ ಯೂಸ್ ಮಾಡ್ತಾ ಇದ್ದೀನಿ, ಆ ಪೆನ್ನು ಚೆನ್ನಾಗಿದೆ, ದ ಪೆನ್ ಇಸ್ ಗುಡ್. ಸೊ ಎರಡನೇ ಬಾರಿಗೆ ಒಂದೇ ವಸ್ತುನ ಬಳಸಿದಾಗ ಅಲ್ಲಿ ನಾನು ದಾನ ಯೂಸ್ ಮಾಡ್ತೀನಿ, ಯಾಕಂದರೆ ಅದು ಸ್ಪೆಸಿಫಿಕ್ ಆಗುತ್ತೆ. ಸೊ ಇದು ಮೊದಲನೇ ಕಂಡೀಷನ್, ಸ್ಪೆಸಿಫಿಕ್ ಆಗಿರಬೇಕು. ಎರಡನೇ ಕಂಡೀಷನ್ ಏನು, ಯೂನಿಕ್ ಥಿಂಗ್ಸಿಗೆ. ಅಕಸ್ಮಾತ್ ಏನಾದರೂ ಯೂನಿಕ್ ಥಿಂಗ್ಸ್ ಇದ್ದರೆ ಅದಕ್ಕೆ ನಾವು ದ ಅಂತ ಬಳಸ್ತೀವಿ. ಮೂರನೇದೇನಪ್ಪ ಅಂದರೆ ಸೂಪರ್ಲೇಟಿವ್ಸ್. ಸೂಪರ್ಲೇಟಿವ್ ಡಿಗ್ರಿ ಇಲ್ಲಿದೆ. ಎಕ್ಸಾಂಪಲ್, ದ ಟಾಲೆಸ್ಟ್ ಬಾಯ್, ದ ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್. ಓಕೆ, ಹೀ ಈಸ್ ದ ಸ್ಮಾರ್ಟೆಸ್ಟ್ ಪರ್ಸನ್ ಐ ಹ್ಯಾವ್ ಎವರ್ ಮೆಟ್. ಸೊ ಸ್ಮಾರ್ಟೆಸ್ಟ್, ಟಾಲೆಸ್ಟ್, ಮೋಸ್ಟ್ ಬ್ಯೂಟಿಫುಲ್ ಗರ್ಲ್. ಸೊ ಇಲ್ಲೆಲ್ಲ ಸೂಪರ್ಲೇಟಿವ್ಸ್ ಬಂದಾಗೂ ಸಹ ದ ಅಂತ ಬರುತ್ತೆ. ಅದಾದಮೇಲೆ ಭೂಗೋಳಿಕ ಲಕ್ಷಣಗಳು ಅಥವಾ ಭೌಗೋಳಿಕ ಲಕ್ಷಣಗಳು ಬಂದಾಗೂ ಸಹ ದ ಅಂತ ಯೂಸ್ ಮಾಡ್ತೀನಿ. ಹಾಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಸಂಗೀತ ವಾದ್ಯಗಳು ಬಂದಾಗ ದ ಅಂತ ಬಳಸ್ತೀನಿ. ಈ 5 ಕಂಡೀಷನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಯಾವಾಗೆಲ್ಲ ದಾನ ಯೂಸ್ ಮಾಡ್ಬೋದು, ತುಂಬ ಸರಳವಾಗಿ ಉತ್ತರ ಮಾಡ್ಬೋದು. ಓಕೆನಾ? ಸೊ ಒಂದೆರಡು ಕ್ವೆಶನ್ನ ನೋಡೋಣ. ಒಂದೆರಡು ಕ್ವೆಶನ್ನ ನೋಡಿ. ಲುಕ್ ಆ್ಯಟ್ ಡ್ಯಾಶ್ ಮೂನ್. ಸೊ ಇಲ್ಲಿ ಮೂನ್ ಯೂನಿಕ್ ಥಿಂಗ್ ಅಲ್ವಾ, ಒಂದೇ ಮೂನ್ ಇರೋದು, ಹಾಗಾಗಿ ಇಲ್ಲಿ ಯಾವ್ದು ಬರಬೇಕು, ದ ಅನ್ನುವಂತಹ ಆನ್ಸರ್ ಬರಬೇಕು. ಇನ್ನೊಂದು ನೋಡಿ, ಜೂಪಿಟರ್ ಈಸ್ ಡ್ಯಾಶ್ ಲಾರ್ಜೆಸ್ಟ್. ಈ ಲಾರ್ಜೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್.
ಕರೆಕ್ಟ್, ಲಾರ್ಜೆಸ್ಟ್. ದಟ್ ಈಸ್ ವೈ ವಿ ಹ್ಯಾವ್ ಟು ಯೂಸ್ ದ. ಸೊ ಸೂಪರ್ಲೇಟಿವ್ ಬಂದಾಗ ದಾನ ಬಳಸಬೇಕು. ಇಲ್ಲಿ ಲಾರ್ಜೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಆಗುತ್ತೆ, ಹಾಗಾಗಿ ದ ಅನ್ನುವಂಥದ್ದನ್ನ ಬಳಸ್ತೀನಿ. ಸಿಂಪಲ್. ಮೈ ಸಿಸ್ಟರ್ ಕ್ಯಾನ್ ಪ್ಲೇ ಡ್ಯಾಶ್ ವೈಲಿನ್. ಇನ್ನೊಂದು ಕಂಡೀಷನ್ ಹೇಳಿದೆ, ಯಾವಾಗೆಲ್ಲ ಸಂಗೀತ ವಾದ್ಯಗಳು ಬರುತ್ತೆ ಅಲ್ಲೆಲ್ಲ ನಾನು ದ ಅಂತ ಬಳಸ್ತೀನಿ, ಹಾಗಾಗಿ ಇಲ್ಲಿ ಯಾವ ಆರ್ಟಿಕಲ್ ಬರಬೇಕು, ದ ಅಂತ ಬಳಸಬೇಕು. ಓಕೆ, ಸೊ ಇಲ್ಲಿಗೆ ನೀವು ಯಾವಾಗ ಯಾವ ಆರ್ಟಿಕಲ್ನ ಬಳಸಬೇಕು ಅಂತ ಕಲ್ತ್ರಿ. ನೆಕ್ಸ್ಟು ಎಲ್ಲಿ ಆ ಆರ್ಟಿಕಲ್ನ ಬಳಸಬೇಕು, ಯಾವ ಒಂದು ಪೊಸಿಷನಲ್ಲಿ ಆರ್ಟಿಕಲ್ನ ಬಳಸಬೇಕು ಇಲ್ಲಿ ನೋಡೋಣ. ಸೊ ಪೊಸಿಷನಿಂಗ್ ಆಫ್ ಆರ್ಟಿಕಲ್ಸ್, ಯಾವ ಪೊಸಿಷನಲ್ಲಿ ನಾನು ಆರ್ಟಿಕಲ್ನ ಬಳಸ್ತೀನಿ. ಯಾವಾಗೆಲ್ಲ ಒಂದು ನೌನ್ ಬರುತ್ತೆ ಅವಾಗ ಅದರ ಮುಂದೆ ನಾನು ಬಳಸ್ಬೋದು. ಈ ಈಸ್ ಅ ಬಾಯ್. ಈ ಬಾಯ್ ಅನ್ನುವಂಥದ್ದು ನಾಮಪದ, ನೌನ್. ಸೊ ಹಾಗಾಗಿ ನೌನ್ನ ಮುಂದೆ ನಾನು ಆರ್ಟಿಕಲ್ನ ಬಳಸ್ಬೋದು. ಶಿ ಈಸ್ ಅ ಸ್ಟೂಡೆಂಟ್. ಶಿ ಈಸ್ ಅ ಸ್ಟೂಡೆಂಟ್. ಸೊ ನಾಮಪದದ ಮುಂದೆ ಆರ್ಟಿಕಲ್ನ ಬಳಸ್ಬೋದು. ಹಾಗಾದರೆ ಅಡ್ಜೆಕ್ಟಿವ್ನ ಮುಂದೆ ಬಳಸ್ಬೋದಾ ಸರ್? ಅಡ್ಜೆಕ್ಟಿವ್ ಮುಂದೆ ಬಳಸ್ಬೋದು. ಯಾವಾಗ ಬಳಸ್ಬೋದು ಅಂದರೆ ಅಡ್ಜೆಕ್ಟಿವ್ ಆದಮೇಲೆ ನೌನ್ ಇರಬೇಕು. ಸೊ ಒಂದು ಅಡ್ಜೆಕ್ಟಿವ್ ಜೊತೆಗೆ ನೌನ್ ಇದ್ದರೆ ಅಡ್ಜೆಕ್ಟಿವ್ನ ಮುಂದೆ ಆರ್ಟಿಕಲ್ನ ಬಳಸ್ಬೋದು. ಎಕ್ಸಾಂಪಲ್, ಶಿ ಈಸ್ ಅ ಗುಡ್ ಸ್ಟೂಡೆಂಟ್. ನೋಡಿ, ಶಿ ಈಸ್ ಅ ಗುಡ್ ಸ್ಟೂಡೆಂಟ್. ಸೊ ಇಲ್ಲಿ ನಾನು ಎ ಅಂತ ಬಳಸಿದೆ. ಇಲ್ಲಿ ಗುಡ್ ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಸೊ ಶಿ ಈಸ್ ಅ ಗುಡ್ ಸ್ಟೂಡೆಂಟ್. ಕರೆಕ್ಟಾ? ಇಲ್ಲಿ ಗುಡ್ ಜೊತೆಗೆ ಸ್ಟೂಡೆಂಟ್ ಇದೆ, ನೌನ್ನ ಜೊತೆಗೆ ಅಡ್ಜೆಕ್ಟಿವ್ ಇದೆ, ಹಾಗಾಗಿ ಅಡ್ಜೆಕ್ಟಿವ್ನ ಮುಂದೆ ಆರ್ಟಿಕಲ್ನ ಬಳಸ್ಬೋದು. ಅಥವಾ ಇನ್ನೊಂದು ಎಕ್ಸಾಂಪಲ್ ನೋಡಿ, ಶಿ ಈಸ್ ಆನ್ ಎಕ್ಸಲೆಂಟ್ ಸ್ಟೂಡೆಂಟ್. ಸ್ಟೂಡೆಂಟ್ ನಾಮಪದ, ಸ್ಟೂಡೆಂಟ್ನ ಮುಂದೆ ಎಕ್ಸಲೆಂಟ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ನೌನ್ನ ಮುಂದೆ ಒಂದು ಅಡ್ಜೆಕ್ಟಿವ್ ಬಂದಾಗ ಅಡ್ಜೆಕ್ಟಿವ್ನ ಮುಂದೆ ಏನ ಬಳಸ್ಬೋದು, ಆರ್ಟಿಕಲ್ನ ಬಳಸ್ಬೋದು. ಓಕೆನಾ? ಸೊ ಹಾಗಾಗಿ ಅಡ್ಜೆಕ್ಟಿವ್ ಒಂದು, ಅಡ್ಜೆಕ್ಟಿವ್ನ ಜೊತೆಗೆ ನಾಮಪದಗಳು ಬಂದರೆ ಇಲ್ಲಿ ನಾನು ಆರ್ಟಿಕಲ್ನ ಬಳಸ್ಬೋದು. ಆದರೆ ಬರೀ ಅಡ್ಜೆಕ್ಟಿವ್ ಇದ್ದರೆ ನಾನು ಆರ್ಟಿಕಲ್ನ ಬಳಸೋ ಹಾಗೆ ಇಲ್ಲ. ಶಿ ಈಸ್ ಅ ಗುಡ್ ಅಂತ ಹೇಳಾಗಿಲ್ಲ, ಶಿ ಈಸ್ ಗುಡ್ ಅನ್ಬೇಕಷ್ಟೆ. ಶಿ ಈಸ್ ಗುಡ್ ಅನ್ಬೇಕಷ್ಟೆ. ಶಿ ಈಸ್ ಅ ಗುಡ್ ಅಂತ ಬಳಸೋ ಹಾಗಿಲ್ಲ. ಓಕೆ, ಶಿ ಈಸ್ ಅ ಗುಡ್ ಅಂದರೆ ತಪ್ಪಾಗತ್ತೆ. ಶಿ ಈಸ್ ಅ ಗುಡ್ ಇಲ್ಲಿ ಬಳಸೋ ಹಾಗೆ ಇಲ್ಲ, ಶಿ ಈಸ್ ಗುಡ್ ಅನ್ಬೇಕಷ್ಟೆ. ಈ ಅಡ್ಜೆಕ್ಟಿವ್ನ ಜೊತೆಗೆ ನಾಮಪದ ಇಲ್ಲ ಅಂದರೆ ಇಲ್ಲಿ ಆರ್ಟಿಕಲ್ನ ಬಳಸೋ ಹಾಗೆ ಇಲ್ಲ. ಓಕೆನಾ? ಸೊ ನೆಕ್ಸ್ಟು ಅಡ್ವರ್ಬ್ ಬಂದರೆ, ಯಾವಾಗ ಅಡ್ವರ್ಬ್ ಬಂದು ಅದಾದಮೇಲೆ ಅಡ್ಜೆಕ್ಟಿವ್ ಬಂದು ಅದಾದ ನಂತರ ನೌನ್ ಬಂದರೆ ಆರ್ಟಿಕಲ್ ಎಲ್ಲಿ ಬರುತ್ತೆ, ಆರ್ಟಿಕಲ್ ಇಲ್ಲಿ ಬರುತ್ತೆ. ಓಕೆ, ಎಕ್ಸಾಂಪಲ್, ಶಿ ಈಸ್ ಅ ವೆರಿ ಗುಡ್ ಸ್ಟೂಡೆಂಟ್. ಈ ವೆರಿ ಏನಾಯಿತು, ವೆರಿ ಅನ್ನುವಂಥದ್ದು ಅಡ್ವರ್ಬ್ ಆಯಿತು. ಓಕೆ, ಅಡ್ವರ್ಬ್ ಆಫ್ ಕ್ವಾಂಟಿಟಿ. ಓಕೆ, ಅಡ್ವರ್ಬ್ ಆಫ್ ಕ್ವಾಂಟಿಟಿ, ವೆರಿ, ಲಿಟಿಲ್ ಅಂತ ಹೇಳ್ಕೊಟ್ಟಿದ್ದೆ ಅಡ್ವರ್ಬ್. ಕರೆಕ್ಟ್? ಸೊ ಅಡ್ವರ್ಬ್ ಅನ್ನುವಂಥದ್ದು ಅಡ್ಜೆಕ್ಟಿವ್ನ ಮುಂಚೆ ಬಂದು ಅಡ್ಜೆಕ್ಟಿವ್ ಆದಮೇಲೆ ಒಂದು ನಾಮಪದ ಬಂದರೆ ಆರ್ಟಿಕಲ್ ಎಲ್ಲಿ ಬರುತ್ತೆ, ಅಡ್ವರ್ಬ್ನ ಮುಂದೆ ಬರುತ್ತೆ. ಓಕೆನಾ? ಸೊ ಇಲ್ಲಿ ನಾನು ಆರ್ಟಿಕಲ್ನ ಬಳಸ್ತೀನಿ. ನಾನು ಶಿ ಈಸ್ ಆ್ಯನ್ ಎಕ್ಸಲೆಂಟ್ ಅಂತ ಬಳಸೋ ಆಗಿಲ್ಲ, ಶಿ ಈಸ್ ಎಕ್ಸಲೆಂಟ್ ಅಂತ ಅನ್ಬೇಕಷ್ಟೆ. ಶಿ ಈಸ್ ಅ ಗುಡ್ ಅನ್ನಂಗಿಲ್ಲ, ಶಿ ಈಸ್ ಗುಡ್ ಅನ್ಬೇಕು. ಅದೇ ಗುಡ್ ಸ್ಟೂಡೆಂಟ್ ಅಂತ ಬಂದಾಗ ಶಿ ಈಸ್ ಅ ಗುಡ್ ಸ್ಟೂಡೆಂಟ್, ಶಿ ಈಸ್ ಆ್ಯನ್ ಎಕ್ಸಲೆಂಟ್ ಸ್ಟೂಡೆಂಟ್ ಅಂತ ಬಳಸ್ಬೋದು. ಈ ಸ್ಟೂಡೆಂಟ್ ಇಲ್ಲ ಅಂದರೆ ಆರ್ಟಿಕಲ್ನ ಬಳಸಂಗಿಲ್ಲ. ಸೊ ನಾಮಪದ ಇರಲೇಬೇಕು ಆರ್ಟಿಕಲ್ನ ಬರೋಕ್ಕೆ. ಓಕೆ, ಶಿ ಈಸ್ ಆ್ಯನ್ ಎಕ್ಸಲೆಂಟ್ ಸ್ಟೂಡೆಂಟ್.
ಓಕೆ, ಸೊ ಈ ರೀತಿಯಾಗಿ ನಾನು ಆರ್ಟಿಕಲ್ನ ಬಳಸ್ಬೋದು. ಆರ್ಟಿಕಲ್ಸ್ ಬರಬೇಕು ಅಂದರೆ ಒಂದು ನಾಮಪದ ಇರಲೇಬೇಕು. ಇದು ನಮ್ಮ ಕಾನ್ಸೆಪ್ಟ್. ಓಕೆ, ದಿಸ್ ಈಸ್ ಮೈ ಕ್ರೂಷಿಯಲ್ ಕಾನ್ಸೆಪ್ಟ್. ಸೊ ನಿಮ್ಗೆ ಏನು ಅರ್ಥ ಆಯಿತು? ಆರ್ಟಿಕಲ್ ಬರಬೇಕಂದ್ರೆ ಒಂದು ನಾಮಪದ ಆ ಒಂದು ಸೆಂಟೆನ್ಸಲ್ಲಿ ಇರಲೇಬೇಕು. ಓಕೆ, ಸೊ ಇಲ್ಲಿಗೆ ನಮ್ಮ ಆರ್ಟಿಕಲ್ಸ್, ಯಾವ್ಯಾವ ಆರ್ಟಿಕಲ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಕಲ್ತ್ಕೊಂಡಿದ್ದೀವಿ. ಇಷ್ಟಾದರೆ ಮುಗ್ದಿಲ್ಲ, ಆರ್ಟಿಕಲ್ ಎಲ್ಲಿ ಬಳಸಬಾರ್ದು ಅಂತಲೂ ಗೊತ್ತಿರಬೇಕು. ಯಾಕಂದರೆ ಈ ಕ್ವೆಶನ್ PYQsನ ನೋಡಿದ್ರೆ ಇಲ್ಲಿ ನೋ ಆರ್ಟಿಕಲ್ ಅನ್ನುವಂತಹ ಒಂದು ಆಪ್ಷನ್ ಕೂಡ ಇರುತ್ತೆ. ನಾವು ಯೂಶಲಿ ಏನು ಮಾಡ್ತೀವಿ, ಇಲ್ಲೊಂದು ಆರ್ಟಿಕಲ್ ಬರಲೇಬೇಕು ಅಂತ ತುಂಬ ಸಮಯನ ವ್ಯರ್ಥ ಮಾಡಿಬಿಡ್ತೀವಿ. ಆ ಕಾರಣದಿಂದ ನಾವೇನು ಮಾಡಬೇಕು, ಎಲ್ಲೆಲ್ಲಿ ಆರ್ಟಿಕಲ್ ಬರಲ್ಲ ಅಂತಲೂ ನೋಡ್ಕೊಬಿಟ್ರೆ ತುಂಬ ಸಿಂಪಲ್ಲಾಗಿ ಆನ್ಸರ್ ಮಾಡಿಬಿಡ್ಬೋದು. ಅಕಸ್ಮಾತ್ ನೋ ಆರ್ಟಿಕಲ್ ಕರೆಕ್ಟ್ ಇದ್ದರೆ ನಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದಲ್ವಾ. ಓಕೆ, ಸೊ ಯಾವಾಗೆಲ್ಲ ಆರ್ಟಿಕಲ್ನ ಬಳಸಬಾರ್ದು. ಸೊ ಪ್ರೈಮರಿ ಪರ್ಪಸ್ ಮತ್ತು ಸೆಕೆಂಡರಿ ಪರ್ಪಸ್ ಅಂತ ಬರುತ್ತೆ. ಸೊ ಎಕ್ಸಾಂಪಲ್, ಪ್ರೈಮರಿ ಪರ್ಪಸ್, ಒಂದು ಸೆಕೆಂಡರಿ ಪರ್ಪಸ್. ಒಂದು ಸ್ಥಳನ ಹೇಳಿದಾಗ ಅದರ ಪ್ರೈಮರಿ ಪರ್ಪಸ್, ಎಕ್ಸಾಂಪಲ್ ಸ್ಕೂಲ್ ಅಂದಿದ ತಕ್ಷಣ ನಿಮ್ಗೆ ಏನು ನೆನ್ಪು ಬರುತ್ತೆ? ಓದೋದು. ಹಾಸ್ಪಿಟಲ್ ಅಂದಿದ ತಕ್ಷಣ ನಿಮ್ಗೆ ಏನು ನೆನ್ಪು ಬರುತ್ತೆ? ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಪಡೆಯೋದು ಅಲ್ವಾ. ಇದು ನನ್ನ ಪ್ರೈಮರಿ ಪರ್ಪಸ್. ಸೊ ಪ್ರೈಮರಿ ಪರ್ಪಸ್ ಅಂದರೆ ಏನು? ಆ ಸ್ಥಳ ಏನಕ್ಕೆ ಮೀಸಲಾಗಿದೆ, ಅದು ನನ್ನ ಪ್ರೈಮರಿ ಪರ್ಪಸ್. ಸೆಕೆಂಡರಿ ಪರ್ಪಸ್ ಅಂದರೆ, ಈಗ ನಾನು ಸ್ಕೂಲ್ಗೆ ಏನಕ್ಕೆಲ್ಲ ಹೋಗ್ಬೋದು, ನಾನು ಟೀಚ್ ಮಾಡೋಕ್ಕೆ ಹೋಗ್ಬೋದು, ಅಥವಾ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗ್ಬೋದು, ಅಥವಾ ನನ್ನ ಯಾರನ್ನಾದ್ರೂ ಬಿಡೋದಕ್ಕೆ ಹೋಗ್ಬೋದು. ನಮ್ಮ ಅಕ್ಕ ಅಥವಾ ತಂಗಿ ಮಕ್ಕಳನ್ನ ಬಿಡೋದಕ್ಕೆ ಸ್ಕೂಲ್ಗೆ ಹೋಗ್ಬೋದು. ಕರೆಕ್ಟಾ? ಇದೆಲ್ಲ ಸೆಕೆಂಡರಿ ಪರ್ಪಸ್ ಆಗುತ್ತೆ. ಸೊ ಯಾವಾಗೆಲ್ಲ ಒಂದು ವಾಕ್ಯದಲ್ಲಿ ಒಂದು ಸ್ಥಳದ ಪ್ರೈಮರಿ ಪರ್ಪಸ್ನ ಇಂಡಿಕೇಟ್ ಮಾಡ್ತೀನಿ, ಅಲ್ಲಿ ಯಾವುದೇ ಆರ್ಟಿಕಲ್ ಬರೋಂಗಿಲ್ಲ. ಐ ವೆಂಟ್ ಟು ಸ್ಕೂಲ್ ಟು ಸ್ಟಡಿ ಅಷ್ಟೇ. ಐ ವೆಂಟ್ ಟು ಡ್ಯಾಶ್ ಸ್ಕೂಲ್ ಟು ಸ್ಟಡಿ. ಸೊ ಇಲ್ಲಿ ಯಾವುದಾದ್ರೂ ಆರ್ಟಿಕಲ್ ಬರುತ್ತಾ? ಯಾವುದೇ ಆರ್ಟಿಕಲ್ನ ಬಳಸಲ್ಲ ಇಲ್ಲಿ. ಯಾಕೆ? ಬಿಕಾಸ್ ಸ್ಕೂಲ್ ಇರೋದೇ ಓದೋದಕ್ಕೆ. ಸೊ ಇಲ್ಲಿ ಪ್ರೈಮರಿ ಪರ್ಪಸ್ ಆಗಿರೋದ್ರಿಂದ ಯಾವುದೇ ಆರ್ಟಿಕಲ್ ಬರೋಂಗಿಲ್ಲ. ಅಕಸ್ಮಾತ್ ನಾನೇನಾದರೂ ಐ ವೆಂಟ್ ಟು ಡ್ಯಾಶ್ ಸ್ಕೂಲ್ ಟು ಮೀಟ್ ದ ಟೀಚರ್, ಟು ಮೀಟ್ ದ ಟೀಚರ್. ಸೊ ಇಲ್ಲಿ ಸೆಕೆಂಡರಿ ಪರ್ಪಸ್ ಆಯ್ತಿದ್ದು. ಸ್ಕೂಲ್ ಇರೋದು ಟೀಚರ್ನ ಮೀಟ್ ಮಾಡೋದಕ್ಕಲ್ಲ, ಸ್ಕೂಲ್ ಇರೋದು ಓದೋದಕ್ಕೆ. ಅದು ಪ್ರೈಮರಿ ಪರ್ಪಸ್. ಆ ಪ್ರೈಮರಿ ಪರ್ಪಸ್ ಬಿಟ್ಟು ಬೇರೆ ಯಾವುದಾದ್ರೂ ಪರ್ಪಸ್ಗೆ ನಾನು ಆ ಸ್ಥಳಕ್ಕೆ ಹೋದರೆ ಅದು ನನ್ನ ಸೆಕೆಂಡರಿ ಪರ್ಪಸ್ ಆಗುತ್ತೆ. ಸೆಕೆಂಡರಿ ಪರ್ಪಸ್ಸಲ್ಲಿ ನಾನು ಆರ್ಟಿಕಲ್ನ ಯೂಸ್ ಮಾಡ್ತೀನಿ. ಯಾವುದು? ದ. ಐ ವೆಂಟ್ ಟು ದ ಸ್ಕೂಲ್ ಟು ಮೀಟ್ ದ ಟೀಚರ್. ಓಕೆ, ಸೊ ಪ್ರೈಮರಿ ಪರ್ಪಸ್, ಸೆಕೆಂಡರಿ ಪರ್ಪಸ್. ಪ್ರೈಮರಿ ಪರ್ಪಸ್ಸಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಕಲ್ನ ಯೂಸ್ ಮಾಡೋಂಗಿಲ್ಲ. ಸೆಕೆಂಡರಿ ಪರ್ಪಸ್ಸಲ್ಲಿ ಯಾವುದೇ ರೀತಿ ಯಾವ ಆರ್ಟಿಕಲ್ನ ಯೂಸ್ ಮಾಡಬೇಕು? ದ ಅನ್ನುವಂತಹ ಆರ್ಟಿಕಲ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟು ಲ್ಯಾಂಗ್ವೇಜಸ್ಸು ಮತ್ತು ಸ್ಪೋರ್ಟ್ಸ್ ಇದ್ದರೆ ಐ ಲೈಕ್ ಕನ್ನಡ, ಐ ಲೈಕ್ ದ ಕನ್ನಡ ಅಂತ ಬಳಸಬಾರ್ದು. ಓಕೆ, ಲ್ಯಾಂಗ್ವೇಜ್ ಮುಂದೆ ದ ಬರಲ್ಲ. ಕ್ರಿಕೆಟ್, ಫುಟ್ಬಾಲ್, ದ ಕ್ರಿಕೆಟ್, ದ ಫುಟ್ಬಾಲ್ ಅಂತ ಬರಲ್ಲ. ಸೊ ಯಾವಾಗೆಲ್ಲ ಆರ್ಟಿಕಲ್ ಬರಲ್ಲ? ಯಾವುದಾದ್ರೂ ಲ್ಯಾಂಗ್ವೇಜ್ ಅಥವಾ ಸ್ಪೋರ್ಟ್ಸ್ ಇದ್ದಾಗ ಯಾವುದೇ ಆರ್ಟಿಕಲ್ನ ನಾವು ಬಳಸೋ ಆಗಿಲ್ಲ. ಹಾಗೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಇದ್ರೂ ಕೂಡ ನಾವು ಯಾವುದೇ ರೀತಿಯಾದಂತಹ ಆರ್ಟಿಕಲ್ಸ್ನ ಬಳಸೋ ಆಗಿಲ್ಲ. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಏನು ಅಂತ ನಿಮಗೆ ಮೊದಲನೇ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಬ್ಸ್ಟ್ರಾಕ್ಟ್ ನೌನ್ಸ್ನ ಡೆಫಿನೇಷನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಪ್ರಾಪರ್ ನೌನ್ಸ್. ಈ ಅಬ್ಸ್ಟ್ರಾಕ್ಟ್ ನೌನ್ಸ್ದು ಆಪೋಸಿಟ್ ಪದ ಏನು? ಯಾವ ರೀತಿ? ಕಾಂಕ್ರೀಟ್ ನೌನ್ಸ್ ಅಂತ ಬರುತ್ತಲ್ವ. ಕಾಂಕ್ರೀಟ್ ನೌನ್ಸ್ ಅಂದರೆ ಗ್ರಹಿಸಬಹುದಾದಂತಹ ನಾಮಪದಗಳು ಕಾಂಕ್ರೀಟ್ ನೌನ್ಸ್ ಆಗುತ್ತೆ. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದರೆ ಗ್ರಹಿಸಕ್ಕಾಗಲ್ದೇ ಇರೋಂಥದ್ದು. ನೆಕ್ಸ್ಟು ಪ್ರಾಪರ್ ನೌನ್ಸ್ನ ಮುಂದೆ ಕೂಡ ಯಾವುದೇ ರೀತಿಯಾದಂತಹ ಆರ್ಟಿಕಲ್ನ ಬಳಸೋ ಆಗಿಲ್ಲ. ಓಕೆ, ದ ಕಾರ್ತಿಕ್ ಅನ್ನಂಗಿಲ್ಲ, ದ ಭರತ್ ಅನ್ನಂಗಿಲ್ಲ, ದ ಗಾಂಧೀಜಿ ಅನ್ನಂಗಿಲ್ಲ.
ಓಕೆ, ಸೊ ಪ್ರಾಪರ್ ನೌನ್ಸ್ ಮುಂದೆ ಯಾವುದೇ ರೀತಿಯಾದಂತಹ ಆರ್ಟಿಕಲ್ ಬರಂಗಿಲ್ಲ. ಅಬ್ಸ್ಟ್ರಾಕ್ಟ್ ನೌನ್ ಮುಂದೆ ಯಾವುದೇ ರೀತಿಯಾದಂತಹ ಆರ್ಟಿಕಲ್ಸ್ ಬರಂಗಿಲ್ಲ. ಲ್ಯಾಂಗ್ವೇಜ್ ಮತ್ತು ಸ್ಪೋರ್ಟ್ಸ್ ಇದ್ದರೆ ಯಾವುದೇ ರೀತಿಯಾದಂತಹ ಆರ್ಟಿಕಲ್ಸ್ ಬರಂಗಿಲ್ಲ. ಪ್ರೈಮರಿ ಪರ್ಪಸ್ ಇದ್ದರೆ ಯಾವುದೇ ಆರ್ಟಿಕಲ್ ಬರಲ್ಲ. ಸೆಕೆಂಡರಿ ಪರ್ಪಸ್ ಇದ್ದರೆ ಆರ್ಟಿಕಲ್ ಬರುತ್ತೆ. ಓಕೆ, ಸೊ ಇದಿಷ್ಟು ನಮ್ಮ ಝೀರೋ ಆರ್ಟಿಕಲ್ ಅಥವಾ ಯಾವುದೇ ಆರ್ಟಿಕಲ್ನ ಬರದೇ ಇರುವಂಥದ್ದು. ಇದರಲ್ಲಿ ಒಂದೆರಡು ಕ್ವೆಶನ್ನ ಸಾಲ್ವ್ ಮಾಡೋಣ. ಎಕ್ಸಾಂಪಲ್ ಕ್ವೆಶನ್ಸ್ನ ನೋಡಿ. ದ ಸ್ಕೂಲ್ ಡ್ಯಾಶ್ ಸ್ಕೂಲ್ ಈಸ್ ಅ ಟೆಂಪಲ್ ಆಫ್ ಲರ್ನಿಂಗ್. ಇಲ್ಲಿ ಟೆಂಪಲ್ ಆಫ್ ಲರ್ನಿಂಗ್, ಸ್ಕೂಲ್ ಇರೋದೇನಕ್ಕೆ ಆವಾಗಲೇ ಹೇಳಿದೆ, ಓದೋದಕ್ಕೆ ಅಥವಾ ಕಲಿಯೋದಕ್ಕೆ. ಹಾಗಾಗಿ ಇದು ನನ್ನ ಪ್ರೈಮರಿ ಪರ್ಪಸ್ ಆಗುತ್ತೆ. ಪ್ರೈಮರಿ ಪರ್ಪಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಆರ್ಟಿಕಲ್ನ ಬಳಸೋಗಿಲ್ಲ. ಆಪ್ಷನ್ ಡಿ ವಿಲ್ ಬಿ ಯರ್ ರೈಟ್ ಆನ್ಸರ್. ಇದೇ ರೀತಿ ನೋಡಿ, ಮೈ ಮದರ್ ವೆಂಟ್ ಟು ಡ್ಯಾಶ್ ಹಾಸ್ಪಿಟಲ್ ಟು ಸಿ ಅರ್ ಸಿಕ್ ಫ್ರೆಂಡ್. ಸೊ ನಾನು ಆವಾಗಲೇ ಏನು ಹೇಳಿದೆ, ಹಾಸ್ಪಿಟಲ್ ಅಂದಿದ ತಕ್ಷಣ ನಮ್ಮ ಪ್ರೈಮರಿ ಪರ್ಪಸ್ ಏನಾಗುತ್ತೆ ಹಾಸ್ಪಿಟಲ್ದು? ಚಿಕಿತ್ಸೆ ಪಡೆಯೋದು. ಈ ಚಿಕಿತ್ಸೆ ಪಡೆಯೋದು ಬಿಟ್ಬಿಟ್ಟು ಮೈ ಮದರ್ ವೆಂಟ್ ಟು ಡ್ಯಾಶ್ ಹಾಸ್ಪಿಟಲ್ ಟು ಸಿ ಅರ್ ಸಿಕ್ ಫ್ರೆಂಡ್, ಅವ್ರ ಫ್ರೆಂಡ್ನ ನೋಡೋಕ್ಕೆ ಅಂತ ಹೋದಾಗ ಇಲ್ಲಿ ಆರ್ಟಿಕಲ್ ಬಳಸ್ಬೇಕಾ ಬಳಸಬಾರ್ದ? ಬಳಸಬೇಕು. ಯಾಕೆ? ಬಿಕಾಸ್ ಇಟ್ ಈಸ್ ಮೈ ಸೆಕೆಂಡರಿ ಪರ್ಪಸ್. ಹಾಸ್ಪಿಟಲ್ ಇರೋದು ಮೀಟ್ ಮಾಡೋದಕ್ಕಲ್ಲ, ಫ್ರೆಂಡ್ನ ಚಿಕಿತ್ಸೆ ಪಡೆಯೋದಕ್ಕೆ. ಬಟ್ ಅದನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ಒಂದು ಉದ್ದೇಶದಿಂದ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ನಾನು ದ ಅನ್ನುವಂತಹ ಆರ್ಟಿಕಲ್ನ ಬಳಸ್ತೀನಿ. ಓಕೆ, ಸೊ ನೆಕ್ಸ್ಟು, ಹಿ ಈಸ್ ವೆರಿ ಫಾಂಡ್ ಆಫ್ ಪ್ಲೇಯಿಂಗ್ ಡ್ಯಾಶ್ ಕ್ರಿಕೆಟ್. ಆವಾಗಲೇ ಹೇಳಿದೆ ಯಾವುದೇ ಸ್ಪೋರ್ಟ್ಸ್ನ ಮುಂದೆ ಆರ್ಟಿಕಲ್ನ ಬಳಸೋ ಆಗಿಲ್ಲ. ಹಾಗಾಗಿ ಇಲ್ಲೂ ಸಹ ಯಾವುದೇ ರೀತಿಯಾದಂತಹ ಆರ್ಟಿಕಲ್ ಬರಲ್ಲ. ಓಕೆ, ಸೊ ಇಂದಿನ ಕ್ಲಾಸ್ನಲ್ಲಿ ನಾವು ಅಡ್ಜೆಕ್ಟಿವ್ಸ್ನ ನೋಡಿದ್ವಿ, ಅಡ್ವರ್ಬ್ಸ್ನ ನೋಡಿದ್ವಿ, ಆರ್ಟಿಕಲ್ಸ್ನ ನೋಡಿದ್ವಿ. ಮುಂದಿನ ಕ್ಲಾಸಸಲ್ಲಿ ಇನ್ನಷ್ಟು ಗ್ರಾಮರ್ ಕಾನ್ಸೆಪ್ಟ್ಸ್ನ ಓದೋಣ, ಕಲಿಯೋಣ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.